ವಂದನೆಗಳಮ್ಮ. ವಂದನೆಗಳು. ವಂದನೆಗಳು. ಎಲ್ಲರಿಗೂ ವಂದನೆಗಳು. ವಂದನೆಗಳು ಸರ್. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನ ಕುರಿತು ತಂದೆಯ ದೇವರೇ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ಮೊರೆ ಇಡುವಂಥ ಭಾಗ್ಯವನ್ನು, ನಿಮ್ಮೊಟ್ಟಿಗೆ ಮಾತನಾಡುವಂಥ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ಆತ್ಮೀಯರೆಲ್ಲರೂ ಕುಟುಂಬ ಸಹಿತವಾಗಿ, ಮಕ್ಕಳು ಸಹಿತವಾಗಿ ತಂದೆ, ಈ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಒಗ್ಗಟ್ಟಾಗಿ ತಂದೆ ನಿಮ್ಮ ಸಹವಾಸದಲ್ಲಿ, ಧ್ಯಾನದಲ್ಲಿ ಬೆಳೀತಾ ಇದ್ದಾರೆ ತಂದೆ. ದೇವರೇ ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಈ ಒಂದು ಸಮಯದಲ್ಲಿ ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ತಂದೆ. ಎಷ್ಟು ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೋ ಎಲ್ಲರನ್ನೂ ಬಲಪಡಿಸಿ, ಎಲ್ಲರನ್ನೂ ಕಾಪಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಬೆಳಗಿನ ಜಾವದಲ್ಲಿ ದೇವರ ಕೃಪೆ ಮೂಲಕ ನಾವೆಲ್ಲರೂ ಹೀಗೆ ಸಭೆಯಾಗಿ ಸೇರಿದ್ದೀವಿ. ಮೊದಲನೇದಾಗಿ ದೇವರಿಗೆ ಸ್ತೋತ್ರಗಳು. ಈ ದಿನ ಮಾತನಾಡುವಂಥ ಅಂಶದ ಹೆಸರು ನಾವು ಪ್ರವಾಸಿಗಳು, ಪರದೇಶಸ್ಥರು. ನಾವು ಪ್ರವಾಸಿಗಳು, ಪರದೇಶಸ್ಥರು ಅಂತ. ಪ್ರಿಯರ ದೇವರ ಮಕ್ಕಳಿರ, ನಾವೆಲ್ಲರೂ ಪ್ರವಾಸಿಗಳು ಅಂದಾಗ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಿ ಈ ಒಂದು ಪ್ರಕೃತಿಯಲ್ಲಿ ಕೆಲವು ಒಳ್ಳೆ ಪ್ರಾಂತಗಳನ್ನ ನೋಡಿಕೊಂಡು ಸಂತೋಷಪಟ್ಟು ಮತ್ತೆ ನಾವು ಇರುವಂತ ಸ್ಥಳಕ್ಕೆ ಸೇರಿಕೊಳ್ಳುವಂಥದ್ದು. ಪ್ರವಾಸಿಗಳು, ಪರದೇಶಸ್ಥರು ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು, ಬೇರೆ ಪ್ರಾಂತಗಳಿಗೆ ಹೋದಾಗ ಈ ಪ್ರಕೃತಿಯಲ್ಲಿ ಕೆಲವು ಪರ್ವತಗಳು, ನದಿಗಳು, ಸಮುದ್ರಗಳು, ಇಲ್ಲ ಡ್ಯಾಮ್ಗಳು, ಗಿಡಗಳು, ಮರಗಳು, ಪಕ್ಷಿಗಳು, ದೇವರು ಉಂಟು ಮಾಡಿರುವಂತ ಈ ಒಂದು ಪ್ರಕೃತಿಯನ್ನು ನೋಡಿ ಸಂತೋಷ ಪಡ್ತೀವಿ. ಎರಡನೇದಾಗಿ ಸಂಪಾದನೆಗೋಸ್ಕರ ಹೋಗುವಂಥದ್ದು ನೋಡ್ತೀವಿ. ಸಂಪಾದನೆಗೋಸ್ಕರ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ನಾವು ಪರದೇಶಸ್ಥರು ಅಂತ. ಪರದೇಶಿಗಳು ಅಂದ್ರೆ ಈ ಸ್ವಂತ ಊರಿನವರು ಅಲ್ಲ. ಪರದೇಶಿಗಳು ಅಂದಾಗ, ಪರದೇಶಸ್ಥರು ಅಂದಾಗ ಬೇರೆ ಕಡೆಯಿಂದ ಬಂದವರು, ಎಲ್ಲೋ ಒಂದು ಊರಿನಿಂದ ಬಂದವರು. ಮಾನವರೆಲ್ಲರೂ ಕೂಡ ಏನಾಗಿದ್ದೀವಿ ಅಂತ ನೋಡುವಾಗ ಪರದೇಶಸ್ಥರು ಅಂತ ಹೇಳ್ತಾರೆ. ಈ ಮಾತು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಓದಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ
2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಆ, ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ ಅಂತ. ಅಂದ್ರೆ ಆತ್ಮಗಳಾಗಿರುವಂತ ನಾವು ಇಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾದದ್ದು ಆತ್ಮ. ಮುಖ್ಯವಾದದ್ದೇನಪ್ಪ ಅಂದ್ರೆ ನೀನು ನಾನು ಎನ್ನುವಂಥವ್ರು ಆತ್ಮ. ಈ ಮಾನವ ಸಮಾಜದಲ್ಲಿ ಆತ್ಮದ ಬೆಲೆ ಗೊತ್ತಿಲ್ಲ ರೀ. ಆತ್ಮ ಅಂದ್ರೇನೆ ನೀವು, ಆತ್ಮ ಅಂದ್ರೇನೆ ನಾನು. ಸ್ಪೆಷಲ್ ಆಗಿ ದೇವರ ಆತ್ಮ, ಪವಿತ್ರಾತ್ಮನು ಬರೋದು ಅದು ಎರಡನೇ ವಿಷಯ. ಮೊಟ್ಟ ಮೊದಲು ನೀನು ಆತ್ಮ. ಆತ್ಮ ಆಗಿರುವಂತ ನಿನಗೆ ದೇವರು ಈ ಶರೀರವನ್ನು ಕೊಟ್ಟಿದ್ದಾರೆ. ನೀನು ಈ ಲೋಕದಲ್ಲಿ ಪರದೇಶಸ್ಥನು. ನೀನು ಈ ಲೋಕದಲ್ಲಿ ಪ್ರವಾಸಕ್ಕೆ ಬಂದಿದ್ದೀಯಾ ಅಂದ್ರೆ ಒಂದು ಊರಿಂದ ಒಂದು ಊರಿಗೆ ನೀನು ಬಂದಿದ್ದೀಯ ಅಂತ ಅರ್ಥ. ಒಂದು ಊರಿಂದ ಒಂದು ಊರಿಗೆ ನೀನು ಬಂದಿದ್ದೀಯ ಅಂತ ಅರ್ಥ. ಪರದೇಶಸ್ಥನು. ನಮ್ಮ ಊರು ಯಾವುದು? ಸ್ವಂತ ಊರು ಅಂತ ನೋಡುವಾಗ ಪರಲೋಕ, ದೇವರಿರುವಂತ ಲೋಕ, ದೇವರಿರುವಂತ ಲೋಕ. ಪರಲೋಕದಿಂದ ನಾವು ಈ ಲೋಕಕ್ಕೆ ಬಂದಿದ್ದೀವಿ. ಈ ಲೋಕಕ್ಕೆ ಬಂದಿರುವಂತ ನಾವು ಅಂದ್ರೆ ಬೇರೆ ಪ್ರಾಂತದಿಂದ ಬಂದಿರುವಂತ ನಾವು ಮತ್ತೆ ನಾವು ಅಲ್ಲಿ ಹೋಗ್ಬೇಕು. ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ನಾವು ಮುಟ್ಟಬೇಕು. ಇದು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು. ಈ ಲೋಕದಲ್ಲಿ ಏನು ಜ್ಞಾನ ಕಲಿಬೇಕು ಅಂತೇಳಿ ಆ ಈ ಲೋಕದಲ್ಲಿ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇರ್ತಾರೆ, ತಿಳ್ಕೊಳ್ತಾ ಇರ್ತಾರೆ. ಕಲೀಲಿ ತಪ್ಪೇನಿಲ್ಲ, ತಿಳ್ಕೊಳ್ಳಿ ತಪ್ಪೇನಿಲ್ಲ. ಆದರೆ ಆತ್ಮದ ಒಂದು ಮನವರಿಕೆ ಯಾವಾಗ್ಲೂ ಮರಿಕೂಡ್ದು. ಆತ್ಮದ ಸಂಗತಿ ಇದು ಯಾವಾಗ್ಲೂ ನಾವು ಮರಿಬಾರ್ದು. ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿರ. ಲೋಕದಲ್ಲಿ ಎಷ್ಟೋ ವಿದ್ಯೆಗಳು, ಎಷ್ಟೋ ಸಂಗತಿಗಳನ್ನ ತಿಳ್ಕೊಳ್ತಾರೆ. ತಿಳಿದುಕೊಳ್ಳುವಂತ ಮನುಷ್ಯರು ಆತ್ಮದ ಬಗ್ಗೆ ಏನಾದ್ರೂ ವಿಚಾರ ಮಾಡ್ತಾ ಇದ್ದಾರಾ? ಆತ್ಮದ ಬಗ್ಗೆ ಏನಾದ್ರೂ ಆಲೋಚನೆ ಇದೆಯಾ? ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಕೆಲವ್ರಿಗೆ ಮಾತ್ರ ಎಲ್ಲೋ ಒಬ್ಬೊಬ್ರು ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ಇರುತ್ತೆ ರೀ ಆತ್ಮದ ಬಗ್ಗೆ ಯೋಚನೆ. ಇಲ್ಲಿ ಪ್ರವಾಸಿಗಳು ಪರದೇಶಸ್ಥರು ಅಂದ್ರೆ ನೀವು ಒಂದು ಪ್ರಾಂತದಿಂದ ನೀವು ಈ ಪ್ರಾಂತಕ್ಕೆ ಬಂದಿದ್ದೀರಾ ಅಂತ. ಮತ್ತೊಂದು ಪ್ರಾಂತದಿಂದ ಪ್ರಿಯರ ದೇವ್ರ ಮಕ್ಕಳಿರ, ಮತ್ತೊಂದು ವಚನವನ್ನು ಕೂಡ ನಾವು ನೋಡೋಣ. ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 39 12ನೇ ವಚನ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು. ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ.
ನನ್ನ ಪೂರ್ವಿಕರಂತೆಯೇ ನಾನು ನಿನ್ನ ಮರೆಹೊಕ್ಕಿರುವ ಪ್ರವಾಸಿಯೂ ಪರದೇಶದವನೂ ಆಗಿದ್ದೇನಲ್ಲ. ಸಾಕು. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮೊರೆಗೆ ಕಿವಿಗೊಡು, ನನ್ನ ಕಣ್ಣೀರನ್ನು ನೋಡು, ಸುಮ್ಮನಿರಬೇಡ. ನನ್ನ ಪೂರ್ವಿಕರಂತೆಯೇ ನಾನು ನಿನ್ನ ಮೊರೆಹೊಕ್ಕಿರುವ ಪ್ರವಾಸಿಯೂ ಪರದೇಶಸ್ಥನೂ ಆಗಿದ್ದೇನಲ್ಲ. ಪ್ರವಾಸಿಯೂ ಪರದೇಶಸ್ಥನೂ ಆಗಿದ್ದೇನಲ್ಲ. ಪ್ರವಾಸಿಯಾಗಿದ್ದೇನೆ. ಎಲ್ಲಿದ್ದಾರೆ ಇವರು? ದಾವೀದನು ಅಂದ್ರೆ ಯೆರೂಸಲೇಮ್ ಪಟ್ಟಣ, ಇಲ್ಲಾಂದ್ರೆ ಇಸ್ರಾಯೇಲ್ರ ದೇಶ. ಇಸ್ರಾಯೇಲ್ ದೇಶದಲ್ಲಿದ್ದಾನೆ. ಇಸ್ರಾಯೇಲ್ ದೇಶದಲ್ಲಿದ್ದಾಗ ಎರಡನೇದಾಗಿ ಅರಸನು ಆ ಪ್ರಾಂತದಲ್ಲಿ ಸ್ಥಿರವಾಗಿ ಒಂದು ಅರಮನೆಯನ್ನು, ತನಗೋಸ್ಕರ ಮನೆಯನ್ನು ಕಟ್ಕೊಂಡಿದ್ದಾನೆ, ಸ್ಥಿರವಾಗಿದ್ದಾನೆ. ಈ ಭೂಲೋಕದಲ್ಲಿ ಒಂದು ಉನ್ನತ ಹೆಸರು ಪಡ್ಕೊಂಡಿದ್ದಾನೆ, ಅರಸನ ಸ್ಥಾನ. ಆತನು ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ, ನಾನು ಪರದೇಶಸ್ಥನು, ಪರದೇಶಿಯಾಗಿದ್ದೀನಿ, ಪರದೇಶಸ್ಥನೂ ಆಗಿದ್ದೀನಿ ಅಂತ ಹೇಳ್ತಾನೆ. ಪ್ರವಾಸಿಯು ಪರದೇಶದವನು ಆಗಿದ್ದೀನಿ. ಪರದೇಶದವನು. ಈ ದೇಶ ನನ್ನದಲ್ಲ. ಈ ದೇಶ ನನ್ನದಲ್ಲ. ನೋಡಿ, ಕಾನಾನ್ ದೇಶ ಅಂದ್ರೆ ಇಸ್ರಾಯೇಲ್ರಿಗೆ ಒಂದು ದೇಶವನ್ನು ಕೊಡ್ತಾರಲ್ಲ, ಆ ದೇಶದಲ್ಲಿ ಅಧಿಕಾರವನ್ನ ಪಡ್ಕೊಂಡಂತ ಆತನು, ಒಡೆಯನ ಸ್ಥಾನದಲ್ಲಿದ್ದಂತ ಆತನು, ಈ ದೇಶ ನನ್ನದಲ್ಲ, ನಾನು ಪರದೇಶದವನು, ನಾನು ಪ್ರವಾಸಿಗಾರನು ಅಂತ. ಅಂದ್ರೆ ಒಡೆಯನು, ಜ್ಞಾನಿ, ಆತ್ಮಜ್ಞಾನಿ ಹೇಳುವಂತ ಮಾತು, ನಾನು ಪರದೇಶದವನು, ನಾನು ಪ್ರವಾಸಿಗಾರನು ಅಂತ. ಅಂದ್ರೆ ಈ ಲೋಕ ನನ್ನದಲ್ಲ, ಈ ಲೋಕದಲ್ಲಿ ನಾನು ಪ್ರವಾಸಿ. ನಂದು ಇನ್ನೊಂದು ಲೋಕ ಇದೆ, ಅದು ಸ್ವಂತ ಊರು, ಸ್ವಂತ ದೇಶ. ಅಲ್ಲಿಂದ ನಾನು ಬಂದಿದ್ದೀನಿ ಇಲ್ಲಿಗೆ ಅಂತ ಜ್ಞಾನಿಗಳು ಅರ್ಥ ಮಾಡ್ಕೊಳ್ತಾರೆ. ನಿಜವಾದ ಭಕ್ತರು ಅರ್ಥ ಮಾಡಿಕೊಳ್ತಾರೆ. ಭಕ್ತರಿಗೆ ತಿಳಿದಿರಬೇಕು, ಪ್ರತಿ ಭಕ್ತರಿಗೆ ಈ ವಿಷಯಗಳು ಗೊತ್ತಿರಬೇಕು. ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು, ನಾವು ಪರದೇಶಿಗಳು, ನಾವು ಪ್ರವಾಸಿಗಳು, ನಾವು ಮತ್ತೊಂದು ಲೋಕದಿಂದ, ಮತ್ತೊಂದು ಪ್ರಾಂತದಿಂದ ಈ ಲೋಕಕ್ಕೆ ಬಂದಿದ್ದೇವೆ, ಮತ್ತೊಂದು ಸ್ಥಳದಿಂದ ಇಲ್ಲಿಗೆ ಬಂದಿದ್ದೀವಿ, ಮತ್ತೊಂದು ಸ್ಥಳದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ಬಂದಿರುವಂತ ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ನಾವು ಹೊರಡಬೇಕು ಎಂದು ನೆನಪಲ್ಲಿರ್ಬೇಕಂತೆ. ನೆನಪಲ್ಲಿ ಇದ್ದಂತ ಭಕ್ತರು ಒಪ್ಕೊಳ್ತಾರೆ, ನಂದು ಈ ಲೋಕ ಅಲ್ಲ, ನನ್ನದು ಈ ಲೋಕ ಅಲ್ಲ, ನಾನು ಈ ಲೋಕದಲ್ಲಿ ಶಾಶ್ವತವಾಗಿ ಇರೋದಕ್ಕೆ ನಾನು ಬಂದಿಲ್ಲ. ಶಾಶ್ವತವಾದಂತ ಲೋಕ, ನನ್ನ ಸ್ವಂತ ಲೋಕ ಒಂದಿದೆ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಭಕ್ತರಿಗೆ ಗೊತ್ತಿರ್ಬೇಕಾ? ಭಕ್ತರಿಗೆ ತಿಳುವಳಿಕೆ ಇರ್ಬೇಕಾ? ನೀನು ಯೇಸು ಕ್ರಿಸ್ತನಿಗೆ ಭಕ್ತನ? ನೀನು ಯೇಸು ಕ್ರಿಸ್ತನಿಗೆ ಶಿಷ್ಯನ? ನೀನು ದೇವರಿಗೆ ಭಕ್ತನ? ಹಾಗಾದರೆ ಕೆಲವು ವಿಷಯಗಳು ನಿನಗೆ ಖಂಡಿತವಾಗಿ ಗೊತ್ತಿರಬೇಕು. ಎರಡನೇದಾಗಿ ಧ್ಯಾನಿಸ್ಬೇಕು. ನೀವು ಧ್ಯಾನದಲ್ಲಿರ್ಬೇಕು. ಧ್ಯಾನ, ಪ್ರತಿನಿತ್ಯ ಧ್ಯಾನದಲ್ಲಿರ್ಬೇಕು. ನಂದು ಈ ಲೋಕ ಅಲ್ಲ,
ನಾನು ಬಂದಿದ್ದೀನಿ. ಬೇರೆ ಲೋಕದಿಂದ ನಾನು ಬಂದಿದ್ದೀನಿ ಈ ಲೋಕಕ್ಕೆ. ಮತ್ತೊಂದು ಲೋಕದಿಂದ ಈ ಲೋಕಕ್ಕೆ ನಾನು ಬಂದಿದ್ದೇನೆ. ಆ ಲೋಕವನ್ನು ಕುರಿತು, ಆ ಲೋಕದಲ್ಲಿದ್ದಂಥ ತಂದೆಯಾದ ದೇವರನ್ನು ಕುರಿತು ಮರೆಯದೆ ಜೀವಿಸಬೇಕು ಪ್ರತಿಯೊಬ್ಬರು ಕೂಡ. ಮರಿಕೂಡ್ದು, ಮರಿಬಾರ್ದು. ಆದರೆ ಈ ಲೋಕದಲ್ಲಿ ಮನುಷ್ಯನು ಮರ್ತಿದ್ದಾನೆ. ಮನುಷ್ಯನು ಮರ್ತಾಗ ದೇವರು ತನ್ನ ಭಕ್ತಾದಿಗಳ ಮೂಲಕ ಎಚ್ಚರಿಸ್ತಾ ಇರ್ತಾರೆ. ನೀವೆಲ್ಲರೂ ನನ್ನ ಭಕ್ತರು, ನನ್ನ ಮಕ್ಕಳು. ನಿಮ್ದು ಈ ಲೋಕ ಅಲ್ಲ. ನಿಮ್ದು ಈ ಲೋಕ ಅಲ್ಲ. ನಿಮ್ದು ಈ ಊರಲ್ಲ ನಿಮ್ದು. ನಾನಿರುವಂತ ಸ್ಥಳ ನಿಮ್ದು. ಈ ಲೋಕಕ್ಕೆ ನಿಮ್ಮನ್ನ ಕಳಿಸಿಕೊಟ್ಟಿದ್ದೀನಿ. ತಿರುಗಿ ನನ್ನ ಬಳಿಗೆ ಬನ್ನಿರಿ ಮಕ್ಕಳಿರ. ತಿರುಗಿ ಮತ್ತೆ ನೀವು ನನ್ನ ಬಳಿಗೆ ಬನ್ನಿರಿ ಮಕ್ಕಳಿರ. ಅಂತೇಳಿ ತಂದೆಯಾದ ದೇವರು ಕರೆಯುವಂಥದ್ದು ಪ್ರಿಯರೇ. ಪ್ರಾರಂಭದಿಂದ ನೋಹನ ಕಾಲದಲ್ಲಿ ಕರೀತಾರೆ. ಅಬ್ರಹಾಮನ ಮೂಲಕ ಕೂಡ ಕರೀತಾರೆ. ಭಕ್ತರ ಮೂಲಕ ಕರೆಯುವಂಥದ್ದು. ನಾವೆಲ್ಲರೂ ಪರದೇಶಿಗಳು. ನಾವೆಲ್ಲರೂ ಪ್ರವಾಸಿಗಳು. ಭಕ್ತರೆಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ. ನೀನು ನಾನು ಭಕ್ತನಾದರೆ ಖಂಡಿತವಾಗಿ ಒಪ್ಕೊಳ್ತೀವಿ. ನೀನು ಭಕ್ತನ? ನೀನು ಯೇಸು ಕ್ರಿಸ್ತರಿಗೆ ಶಿಷ್ಯನ? ನೀನು ನಿಜವಾದ ಕ್ರೈಸ್ತನ ಆಗಿದ್ರೆ ಈ ಲೋಕ ನನ್ನದಲ್ಲ. ಈ ಲೋಕದಲ್ಲಿ ನಾನು ಪ್ರವಾಸಿಗಾರನು. ಈ ಲೋಕದಲ್ಲಿ ನಾನು ಪರದೇಶಿದವನು. ಈ ಲೋಕ ನನ್ನದು ಅಲ್ಲ. ನನ್ನ ತಂದೆ ಇರುವಂತ ಲೋಕನೇ ನನ್ನದು. ನಾನು ನನ್ನ ತಂದೆಯ ಬಳಿಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ಎಲ್ಲವನ್ನು ನಾನು ಸಿದ್ಧ ಮಾಡಿಕೊಳ್ಳಬೇಕು. ಸಿದ್ಧ ಮಾಡಿಕೊಳ್ಳಬೇಕು. ಪ್ರಿಯರ ದೇವರ ಮಕ್ಕಳಿರ, ಸಿದ್ಧ ಮಾಡಿಕೊಳ್ಳುವಂಥದ್ದು ಏನಾದರೂ ಇದೆಯಾ ಏನ್ರಿ? ಎಲ್ಲಿಯಾದ್ರೂ ನಾವು ಪ್ರವಾಸಕ್ಕೆ ಹೋದಾಗ ಇಲ್ಲ ಬೇರೆ ಪ್ರಾಂತಕ್ಕೆ ಹೋದಾಗ ಎಲ್ಲವನ್ನ ನಾವು ಸಿದ್ಧ ಮಾಡ್ಕೊಳ್ತೀವಿ. ಏನೇನ್ ಸಿದ್ಧ? ನಾವು ಎಷ್ಟು ದಿನ ಪ್ರಯಾಣ ಮಾಡ್ತೀವಿ? ಆ ಪ್ರಯಾಣದಲ್ಲಿ ಏನೇನ್ ಬೇಕು? ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ತೀವಿ ಪ್ರಿಯರೇ. ಇವಾಗ ನಾವು ಪರಲೋಕಕ್ಕೆ ಹೋಗ್ಬೇಕು. ಈ ಲೋಕ ಬಿಟ್ಟು ಮತ್ತೊಂದು ಲೋಕಕ್ಕೆ ಹೋಗ್ಬೇಕಲ್ವಾ? ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಸಿದ್ಧ ಮಾಡಿಕೊಂಡಿದ್ದೀವ? ಎಲ್ಲವನ್ನ ಸಿದ್ಧ ಮಾಡಿಕೊಂಡಿದ್ದೀವ? ಅಥವಾ ಈ ಲೋಕದಲ್ಲೇ ಏನೋ ಒಂದು ಇರಬೇಕು ಅಂತೇಳಿ ತವಕದಲ್ಲಿದ್ದೀವ? ಈ ಲೋಕ ಬಿಟ್ಟು ಯಾವ ಲೋಕದಿಂದ ನೀವು ಬಂದಿದ್ದೀರೋ ಆ ಲೋಕಕ್ಕೆ ನಾವು ಹೋಗ್ಬೇಕು. ಬಂದ ಊರಿಗೆ ನಾವು ಹೋಗ್ಬೇಕು. ಹೋಗೋದಕ್ಕೆ ನಾವು ಸಿದ್ಧ ಮಾಡ್ಕೊಳ್ಬೇಕಲ್ವಾ? ಸಿದ್ಧಪಡಿಸ್ಕೊಳ್ಬೇಕಲ್ವಾ ಪ್ರಿಯರೇ? ಸಿದ್ಧಪಡಿಸ್ಕೊಂಡಿದೀವ? ನಾವೇನ್ ಮಾಡ್ತಾ ಇದೀವಿ ಒಂದ್ಸಾರಿ ಆಲೋಚನೆ ಮಾಡ್ಬೇಕು. ನಾವೆಲ್ಲರೂ ಹೇಗೆ ಇದ್ದೀವಿ ಅಂತ. ಭಕ್ತರೆಲ್ಲರೂ ಕೂಡ ಒಪ್ಪಿಕೊಳ್ತಾರೆ, ನಾವು ಪರದೇಶಿಗಳು, ನಾವು ಪ್ರವಾಸಿಗಳು, ನಮ್ಮ ಲೋಕ ಇದಲ್ಲ, ನಮ್ಮ ಲೋಕ ಮತ್ತೊಂದು ಲೋಕ ಇದೆ. ಆ ಲೋಕದಿಂದ ಈ ಲೋಕಕ್ಕೆ ಬಂದಿದ್ದೇವೆ, ಮತ್ತೆ ಆ ಲೋಕಕ್ಕೆ ನಾವು ಹೋಗ್ಬೇಕು ಅಂತೇಳಿ. ಇದು ಪ್ರತಿಯೊಬ್ಬರು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಬದುಕಬೇಕಾಗತ್ತೆ. ಪ್ರತಿಯೊಬ್ಬರು. ಯೆರೆಮೀಯ ಗ್ರಂಥ ಅಂದ್ರೆ 8ನೇ ಅಧ್ಯಾಯ 7ನೇ ವಚನವನ್ನು ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 8ನೇ ಅಧ್ಯಾಯ 7ನೇ ವಚನವನ್ನು. ಆಕಾಶದಲ್ಲಿ ಹಾರುವ ಬಕವು ತನ್ನ ನಿಯಮಿತ ಕಾಲಗಳನ್ನು ತಿಳಿದುಕೊಂಡಿದೆ. ಬೆಳವಕ್ಕಿಯು
ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೋ ಯೆಹೋವನ ನಿಯಮವನ್ನು ತಿಳಿಯರು. ನೋಡಿದ್ರ, ಆಕಾಶದಲ್ಲಿ ಹಾರುವ ಬಕವು ತನ್ನ ನಿಮಿತ ಕಾಲಗಳನ್ನು ತಿಳಿದುಕೊಂಡಿದೆ. ಬೆವಳಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೋ ಯೆಹೋವನ ನಿಯಮವನ್ನು ತಿಳಿಯರು. ಯೆಹೋವನ ನಿಯಮವನ್ನು ನನ್ನ ಜನರು, ನನ್ನ ಮಕ್ಕಳು ಇಸ್ರಾಯೇಲ್ರು ನನ್ನ ಮಕ್ಕಳು. ಭೂಲೋಕದಲ್ಲಿದ್ದಂತ ಮಾನವರು ನನ್ನ ಮಕ್ಕಳು. ಅಂದ್ರೆ ನನ್ನ ನಿಯಮಿತ ಕಾಲ ತಿಳಿತಾ ಇಲ್ಲ. ಆಕಾಶದಲ್ಲಿ ನೋಡುವಂತ ಪಕ್ಷಿಗಳನ್ನ ಗಮನಿಸುವಾಗ ಅವುಗಳಿಗೆ ಗೊತ್ತು, ಅವು ಎಲ್ಲಿಂದ ಬಂದಿದೆಯೋ, ಎಲ್ಲಿಗೆ ಹೋಗ್ಬೇಕು ಎನ್ನುವಂತ ಸಂಗತಿ ಅವುಗಳಿಗೆ ಗೊತ್ತು. ಪಕ್ಷಿಗಳಿಗೆ ಗೊತ್ತು, ಪ್ರಾಣಿಗಳಿಗೆ ಗೊತ್ತು, ಜಂತುಗಳಿಗೆ ಗೊತ್ತು, ಮೃಗಗಳಿಗೆ ಗೊತ್ತು. ಯಾರಿಗೆ ಗೊತ್ತಿಲ್ಲ? ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಪ್ರಾಣಿ ಪಕ್ಷಿಗಳನ್ನು ನೋಡುವಾಗ ಪಕ್ಷಿಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಪಕ್ಷಿಗಳು ತೂಕ ಎಷ್ಟಿದೆ ಅಂತ ನೋಡುವಾಗ ಬಹಳ ಕಡಿಮೆ ಅಲ್ವ ಪ್ರೇರೆ? 1 kg 2 kg, ಇನ್ನು ಕೆಲವು ನೋಡುವಾಗ ಬಹಳ ಒಂದು 1/4 kg ಇರ್ತವೆ, ಇಲ್ಲ ಅರ್ಧ kg ಇರ್ಬೋದು, ಇಲ್ಲ 1 kg ಇರ್ಬೋದು. ಅವುಗಳಿಗೆ ಗೊತ್ತಂತೆ, ನಿಯಮಿತ ಕಾಲವನ್ನು ಗೊತ್ತಂತೆ, ಅದಕ್ಕೆ ನೇಮಿಸಲ್ಪಟ್ಟಂತ ಕಾಲವನ್ನು ಗೊತ್ತಂತೆ. ಅವು ಎಲ್ಲಿಂದ ಬಂದಿದೆಯೋ, ಎಲ್ಲಿಗೆ ಹೋಗ್ಬೇಕು ಎನ್ನುವಂತ ಸಂಗತಿ ಅವುಗಳಿಗೆ ಗೊತ್ತಂತೆ. ಯಾರಿಗೆ ಗೊತ್ತಿಲ್ಲ? ಯಾರಿಗೆ ಅರ್ಥ ಆಗಿಲ್ಲಪ್ಪ ಅಂತ ನೋಡುವಾಗ, ದೈವ ಸ್ವರೂಪದಲ್ಲಿ ನಿರ್ಮಿಸಲ್ಪಟ್ಟಂತ ಮನುಷ್ಯನಿಗೆ ಅರ್ಥ ಆಗಿಲ್ವಂತೆ, ತಿಳುವಳಿಕೆ ಇಲ್ಲಂತೆ. ಆಕಾಶದಲ್ಲಿ ಹಾರುವ ಬಕವು ತನ್ನ ನಿಮಿತ ಕಾಲಗಳನ್ನು ತಿಳಿದುಕೊಂಡಿವೆ. ಬೆವಳಕ್ಕಿಯು ಬಾನಕ್ಕಿಯು ಕೊಕ್ಕರೆಯು ತಮ್ಮ ಗಮನಾಗಮನ ಸಮಯಗಳನ್ನು ಗಮನಿಸುತ್ತವೆ. ನನ್ನ ಜನರಾದರೂ ಯೆಹೋವನ ನಿಯಮವನ್ನು ತಿಳಿಯರು. ಯೆಹೋವನ ನಿಯಮವನ್ನು ತಿಳಿಯರು. ಅಂದ್ರೆ ದೇವರ ನೇಮ, ದೇವರ ಒಂದು ಧರ್ಮವನ್ನು, ದೇವರ ಆಜ್ಞೆಗಳನ್ನು ತಿಳಿಯರು. ದೇವರ ನಿಯಮವನ್ನು ತಿಳಿಯರು. ಏನಾಗಿದೆ ಎಲ್ಲರಿಗೂ? ಭಕ್ತರಾದ್ರೆ ನಾವು ಈ ಲೋಕದವರಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಏನಪ್ಪಾ ಅಂದ್ರೆ ಇದು ತುಂಬಿರ್ಬೇಕು. ನನಗೊಂದು ಸಮಯ ಬರ್ತಾ ಇದೆ, ದೇವ್ರು ಕೊಟ್ಟಂತ ಸಮಯ ಮುಗಿತಾ ಇದೆ, ನಾನು ಸಿದ್ಧನಾಗ್ಬೇಕು. ದೇವರ ಬಳಿಗೆ ಹೋಗೋದಿಕ್ಕೆ ದೇವರ ಕರೆ ಬರುತ್ತೆ. ದೇವರು ಕರೆಯೋದಕ್ಕೆ ರೆಡಿ ಇದ್ದಾರೆ. ಸಮಯ ಮುಗಿತಾ ಇದೆ, ದೇವರು ಕೊಟ್ಟಂತ ಕಾಲ ಮುಗಿತಾ ಇದೆ. ಆದ್ರೆ ಈ ಲೋಕದಲ್ಲಿ ಏನೋ ಮಾಡ್ಬೇಕು ಅಂತೇಳಿ ತವಕ. ಈ ಲೋಕದಲ್ಲಿ ಹೊಟ್ಟೆಗೋಸ್ಕರ ಸಂಪಾದನೆ ಮಾಡಿಕೊಳ್ಳೋಣ, ದುಡಿಬೇಕು, ಮೌನವಾಗಿ ಇರ್ಕೂಡ್ದು, ಸೋಂಬೇರಿಗಳಾಗಿರ್ಕೂಡ್ದು, ದುಡಿಬೇಕು, ಹೊಟ್ಟೆಗೇನ್ ಬೇಕು ಸಂಪಾದನೆ ಮಾಡಿಕೊಳ್ಬೇಕು. ಆದ್ರೆ ನಾವು ಯಾವ ದೇಶದಿಂದ ಬಂದಿದ್ದೀವೋ, ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಹೋಗ್ಬೇಕಲ್ವಾ? ಅಲ್ಲಿಗೆ ಹೋಗೋದಿಕ್ಕೆ ನಾವು ಸಿದ್ಧ ಮಾಡಿಕೊಳ್ಬೇಕಲ್ವಾ? ಅದ್ ಯಾರಾದ್ರೂ ಸಿದ್ಧ ಮಾಡಿಕೊಳ್ತಾ ಇದ್ದಾರಾ? ಆ ಮನಸ್ಥಿತಿಯ, ಅಥವಾ ಮರ್ತೋಗಿದ್ದೀವ? ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯನು ಮರ್ತೋಗಿದ್ದಾನೆ. ತಿಳುವಳಿಕೆ ಇಲ್ಲ. ಕೆಲವರೇನೋ ಅರ್ಥ ಮಾಡಿಕೊಂಡಿಲ್ಲ, ಕ್ರೈಸ್ತರೇನೋ ಅರ್ಥ ಮಾಡಿಕೊಂಡಿದ್ದು ಅಂತ ಹೇಳಿ ಈ ಲೋಕದಲ್ಲಿ ತವಕ ಪಡ್ತಾ ಇರ್ತಾರೆ. ಈ ಲೋಕನೇ ತವಕ, ಲೋಕದಗೋಸ್ಕರನೇ ತವಕ. ದೇವರು ನಂಬಿ ಸುವಾರ್ತೆ ಮಾಡ್ತಾರೇನು, ನನ್ನ ಮಕ್ಕಳು ನನ್ನ ಬಗ್ಗೆ ಇನ್ನೊಬ್ಬರ ಕಡೆ ಹೇಳ್ತಾರೇನು, ಸುವಾರ್ತೆಗೆ ಹೋಗ್ತಾರೇನು, ಕೆಲಸ ಮಾಡ್ತಾರೇನು ಅಂತೇಳಿ ದೇವರಿದ್ದು ನೋಡುವಾಗ ನಾವೇನ್ ಮಾಡಿದೀವಪ್ಪ ಅಂತ ನೋಡುವಾಗ, ಕಲಿತಾ ಇದೀವಿ, ಬರ್ತಾ ಇದೀವಿ, ಆರಾಧನೆ ಪ್ರಾರ್ಥನೆ ದೇವರನ್ನ ಘನಪಡಿಸ್ಬೇಕು ಅಂತೇಳಿ ಅಷ್ಟೇ.
ದೇವರು ಯಾವಾಗ ಘನತೆ ಹೊಂದುತ್ತಾರೋ, ಯಾವಾಗ ಮಹಿಮೆ ಹೊಂದುತ್ತಾರೋ ಅಂತ ನೋಡುವಾಗ, ನೀನು ನಿನ್ನ ಮನೆಯನ್ನು ಬಿಟ್ಟು ಹೊರಗಡೆ ಹೋದಾಗ ಸುವಾರ್ತೆಗೋಸ್ಕರ, ಸೇವೆಗೋಸ್ಕರ ಯಾರಾದ್ರೂ ಸಿದ್ಧರಾಗ್ತಾರಪ್ಪ ಅಂತ ನೋಡುವಾಗ ಹುಡುಗರು ಕೂಡ ಯಾವ ರೀತಿ ಸ್ವಲ್ಪ ಕಲಿತಾರೆ, ಕಲ್ತ ಮೇಲೆ ಏನ್ ಮಾಡ್ತಾರೋ ಎಲ್ಲಿರ್ತಾರೋ ಒಂದು ಗೊತ್ತಾಗಲ್ಲ. ನಿಜವಾಗ್ಲೂ ವಾಕ್ಯಾನುಸಾರವಾಗಿರ್ತಾರ ಅಥವಾ ಲೋಕದ ರೀತಿಯಲ್ಲಿ ಇರ್ತಾರ ಒಂದು ಅರ್ಥ ಆಗಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂತ ನೋಡುವಾಗ ವಾಕ್ಯಗಳನ್ನ ಕಲ್ರಿಪ್ಪ ಅಂತೇಳಿ ವರ್ಷಕ್ಕೆ 2 ಸಾರಿ ಸೆಮಿನಾರ್ ಇಡ್ತಾ ಇದ್ದೀವಿ. ಬೈಬಲ್ ಸೆಮಿನಾರ್, ಬೈಬಲ್ ಪರೀಕ್ಷೆಗಳು. ಯಾಕೆ ಇಡ್ತಾ ಇದ್ವಿ? ನಿಮ್ಮಿಂದ ಲಾಭ ಬರುತ್ತಂತನ, ಲಾಭ ಬರುತ್ತಂತನ ಅಥವಾ ಆತ್ಮಿಕ ಜ್ಞಾನದಲ್ಲಿ ಬೆಳೆಸ್ಬೇಕಂತನ? ಆತ್ಮಿಕ ಜ್ಞಾನದಲ್ಲಿ ಬೆಳೆಸ್ಬೇಕು ಅಂತೇಳಿ ಬಹಳ ತವಕ ಪಡ್ತಾ ಇರ್ತೀವಿ. ನಾನು ಮಾತ್ರವಲ್ಲ, ಅನೇಕರು ಜ್ಞಾನವನ್ನ ಕಲಿಬೇಕು. ಜ್ಞಾನ ಕಲಿತು ಈ ಜ್ಞಾನದ ಮೂಲಕ ಅನೇಕರನ್ನ ಕಾಪಾಡಬೇಕು, ಹೊರಗಡೆ ಇದ್ದಂತ ಆತ್ಮಗಳನ್ನ ಕಾಪಾಡಬೇಕು. ಕೊನೆಯದಾಗಿ ನಮ್ಮ ಆತ್ಮಗಳನ್ನು ನಾವು ಕಾಪಾಡ್ಕೊಳ್ತಾ ಇದ್ದೀವಾ ಇಲ್ವಾ, ಅಥವಾ ಹೊರಗಡೆ ಬಿಟ್ಟಿದ್ದೀವಾ ಎಲ್ಲಿ ಅಂತೇಳಿ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ನಾವು ದೇವ್ರು ಕೊಟ್ಟಂತ ಸಮಯವನ್ನು ಸುಮ್ಮನೆ ವ್ಯರ್ಥವಾಗಿ ಕಳೀತಾ ಇದ್ದೀವಿ. ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಕೆಲಸ ಇರಬೇಕು, ಅದು ಯಥಾರ್ಥವಾಗಿ. ಹೆಚ್ಚಾಗಿ ಒಬ್ರಿಗೊಬ್ರು ಚಾಡಿಗಳೇ ಇರುತ್ತೆ ಪ್ರಿಯರೇ, ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ನಾವು ಉನ್ನತರಾಗಿ ಕಾಣಬೇಕು, ನಾವು ಶ್ರೇಷ್ಠರಾಗಿ ಕಾಣಬೇಕು, ನಾವು ದೇವ್ರು ಮೆಚ್ಚುವಂತ ಮಕ್ಕಳಾಗಿ ಕಾಣಬೇಕು. ದೇವರು ನಮ್ಮನ್ನ ನೋಡಿ ಮೆಚ್ಚಬೇಕು. ಮನುಷ್ಯರು ಮೆಚ್ಚೋದಕ್ಕೆ, ಮನುಷ್ಯರ ಒಂದು ಮೆಚ್ಚುಗೆಗೋಸ್ಕರ ತವಕ ಪಡ್ತಾ ಇರ್ತಾರೆ. ನಿತ್ಯ ಲೋಕಕ್ಕೆ ನಡೆಸಲ್ಲ ಅದು. ಮನುಷ್ಯರು ಮೆಚ್ಚಿದ್ರೆ ಏನು, ಬಿಟ್ರೆ ಏನು? ಮನುಷ್ಯರು ಮೆಚ್ಚಿದ್ರೆ ಏನು, ಬಿಟ್ರೆ ಏನು ಪ್ರಿಯರೇ? ನಮ್ಮನ್ನ ನಮ್ಮ ಎತ್ತ ತಂದೆ ಇಷ್ಟಪಡಬೇಕು. ನಮ್ಮನ್ನು ನಮ್ಮ ಹೆತ್ತ ತಂದೆ, ಪರಲೋಕದ ತಂದೆ ಇಷ್ಟಪಡಬೇಕು, ನೋಡಿ ಇಷ್ಟಪಡಬೇಕು, ಸಂತೋಷ ಪಡಬೇಕು. ಯಾವಾಗ ಸಂತೋಷ ಪಡ್ತಾರೆ? ಆತನ ಜ್ಞಾನವನ್ನು ತಿಳ್ಕೊಂಡು ಆಮೇಲೆ ಬಹಳ ಪ್ರತಿಫಲ ಕೊಡಬೇಕಲ್ಲ, ಬಹಳ ಫಲಗಳು ಕೊಡಬೇಕು. ನಮ್ಮಿಂದ ಫಲಗಳು, ಆತ್ಮಿಕವಾದಂತ ಫಲಗಳು. ನಾವು ಮಾತಾಡುವಂತ ಮಾತುಗಳು ಸರಿ ಇರಬೇಕು, ನಮ್ಮ ನಡವಳಿಕೆ ಸರಿ ಇರಬೇಕು, ನಮ್ಮ ಪ್ರವರ್ತನೆ ಸರಿ ಇರಬೇಕು. ನಮ್ಮ ಮಾತುಗಳು, ನಮ್ಮ ವಾಕ್ಯಗಳು, ನಾವು ಮಾತಾಡೋದು ವಾಕ್ಯಗಳು ಸರಿ ಇರಬೇಕು. ಏನ್ ಕಲಿತಿದೀವೋ ಗೊತ್ತಿಲ್ಲ, ಏನ್ ಮಾತಾಡ್ತಾ ಇದೀವೋ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದೀವೋ ಗೊತ್ತಿಲ್ಲ, ನಮ್ಮ ಆಲೋಚನೆಗಳು ಏನಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿಯೊಬ್ಬರು ಯೋಚನೆ ಮಾಡಿ. ನೀನು ಈ ಲೋಕಕ್ಕೆ ಸುಮ್ಮನೆ ಬಂದಿಲ್ಲ. ನೀನು ಪ್ರವಾಸಿ, ನೀನು ಪರದೇಶಸ್ಥನು ಅಂತ ಹೇಳಿ ದೇವ್ರು ನೆನಪಾಡ್ತಾ ಇದ್ದಾರೆ. ದೇವರು ನೆನಪಾಡ್ತಾ ಇದ್ದಾರೆ ಭಕ್ತರ ಮೂಲಕ. ಪ್ರತಿ ಭಕ್ತರು ಹೇಳ್ತಾರೆ, ನಾವು ಪ್ರವಾಸಿಗಳು, ಪರದೇಶಸ್ಥರು, ನಾವು ಹೋಗ್ಬೇಕು. ಯಾಕೆ ಬಂದಿದ್ದೀವಿ? ಆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಉದ್ದೇಶ ಒಂದಿದೆ, ಉದ್ದೇಶ ಒಂದಿದೆ. ನಾವು ಈ ಲೋಕಕ್ಕೆ ಬಂದಿದ್ದೀವಿ. ಬಂದ ನಾವು ಕೆಲಸ ಇದೆ, ಆ ಕೆಲಸವನ್ನು ಮುಗಿಸ್ಕೊಂಡು ಹೋಗ್ಬೇಕು. ಕೆಲಸ ಗೊತ್ತಾ ನಮ್ಗೆ? ದೇವ್ರು ಕೊಟ್ಟಂತ ಕೆಲಸ ಗೊತ್ತಾ? ದೇವ್ರು ಕೊಟ್ಟಂತ ಕಾರ್ಯಗಳು ಗೊತ್ತಾ? ಲೋಕದಲ್ಲಿ ಗೊತ್ತಿಲ್ಲ. ಲೋಕದಲ್ಲಿದ್ದಂತ ಜನರಿಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ತಿನ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಕುಡಿಬೇಕು. ಸಂಪಾದನೆ ಮಾಡ್ತಾರೆ, ತಿಂತಾರೆ, ಚೆನ್ನಾಗಿ ತಿಂತಾರೆ, ಮತ್ತೇರುವಷ್ಟು ತಿಂತಾರೆ, ಮತ್ತೇರುವಷ್ಟು ಕುಡಿತಾರೆ. ಆಮೇಲೆ ಮನೆಯಲ್ಲಿ ಜಗಳ ಇಟ್ಕೊಳ್ತಾರೆ, ಹೊರಗಡೆ ಜಗಳ ಇಟ್ಕೊಳ್ತಾರೆ. ಕೂಡ್ತಾರಲ್ಲ, ಒಂದ್ 4 ಜನ 10 ಜನ ಕೂಡ್ತಾರೆ, ಚೆನ್ನಾಗಿ ತಿಂತಾರೆ. ಆಮೇಲೆ ಒಬ್ರಿಗೊಬ್ರು ಮಾತಿನ ಜಗಳ ಮಾಡ್ಕೊಳ್ತಾರೆ. ಆಮೇಲೆ ಇವನು ಅವನಿಗೆ ಹೊಡಿತಾನೆ, ಅವನು ಇವನ್ಗೆ ಹೊಡಿತಾನೆ, ಇವನು ಅವನಿಗೆ ಹೊಡಿತಾನೆ, ಅವನು ಇವನ್ಗೆ ಹೊಡಿತಾನೆ. ನೋಡಿ, ಎಲ್ಲಿ ನೋಡಿದ್ರು ಏನ್ರಿ ಜಗಳನೇ ಇರುತ್ತೆ, ರಕ್ತಪಾತ ನಡೆಯುತ್ತೆ. ಕಾರಣ ಏನಪ್ಪಾ ಅಂತ ನೋಡುವಾಗ ಚಿಕ್ಕ ಚಿಕ್ಕ ಕಾರಣಗಳೇ, ದೊಡ್ಡದೇನಿಲ್ಲ.
ಕೆಲವು ಕಡೆ ಸಭೆಗಳಲ್ಲಿ ಕೂಡ ಜಗಳ ಇದೆ. ಮನೆಗಳಲ್ಲಿ ಜಗಳ ಇದೆ. ದೇವರ ಮಕ್ಕಳಂತ ಹೇಳಿ ಕರೆಯಲ್ಪಡ್ತಾರೆ. ಹೊರಗಡೆ ಮಾತ್ರ ದೇವರ ಮಕ್ಕಳು ನೋಡೋದಕ್ಕೆಲ್ಲ ಕೂಡ ಹೃದಯದಲ್ಲಿ ಭ್ರಷ್ಟತ್ವ ತುಂಬಿರುತ್ತೆ. ಗರ್ವ ಎನ್ನುವಂಥದ್ದು, ಅಹಂಕಾರ ಎನ್ನುವಂಥದ್ದು, ಸೊಕ್ಕು ಎನ್ನುವಂಥದ್ದು, ಸ್ವಾರ್ಥ ಎನ್ನುವಂಥದ್ದು. ಸ್ವಾರ್ಥ ಇದೆ ಅಂದ್ರೆ ನಾವು ಮಕ್ಕಳಲ್ಲ. ಗರ್ವ, ಸೊಕ್ಕು ಇದೆ ಅಂತಂದ್ರೆ ಅಹಂಕಾರಿಗಳಾಗಿದ್ದೀವಿ ಅಂತಂದ್ರು ದೇವರಿಗೆ ಮಕ್ಕಳಾಗಲ್ಲ. ದೇವರು ಪರಿಶುದ್ಧನಾಗಿದ್ದಾರೆ, ನಾವು ಕೂಡ ಪರಿಶುದ್ಧರಾಗಿರ್ಬೇಕು. ದೇವರು ಪ್ರೀತಿ ಸ್ವರೂಪನು, ನಾವು ಪ್ರೀತಿ ಸ್ವರೂಪನಾಗಿರ್ಬೇಕು. ಪ್ರೀತಿ ಸ್ವರೂಪನಾಗಿ ಕಾಣಬೇಕು. ಪ್ರಿಯರ ದೇವ್ರ ಮಕ್ಕಳೇನು, ನಾವು ಕೊನೆ ಕಾಲದಲ್ಲಿ ಇದ್ದೀವಿ. ನಮ್ಮ ಕಾಲ ಮುಗೀತಾ ಇದೆ. ದೇವ್ರು ಕೊಟ್ಟಂತ ಆಯುಷ್ಕಾಲ ಮುಗೀತಾ ಇದೆ. ಆಯುಷ್ಕಾಲ ಮುಗೀತಾ ಇದೆ. ಮರಣಕ್ಕೆ ಹತ್ತಿರವಾಗ್ತಾ ಇದೀವಿ. ಈ ಒಂದು ಪ್ರಾಂತವನ್ನು ಬಿಟ್ಟು ಹೋಗೋದಕ್ಕೆ ಹತ್ತಿರವಾಗ್ತಾ ಇದೀವಿ. ಅದು ಗೊತ್ತಾಗ್ತಾ ಇದೆ, ನಮ್ಮ ಗಮನಕ್ಕೆ ಬರ್ತಾ ಇದೆ. ಆದ್ರೂ ಕೂಡ ನಾವು ಈ ಲೋಕವನ್ನು ಪ್ರೀತಿಸಿದಷ್ಟು ಆತ್ಮವನ್ನು, ದೇವರನ್ನು ಪ್ರೀತಿಸ್ತಾ ಇಲ್ಲ. ಈ ಲೋಕವನ್ನು ಪ್ರೀತಿಸಿದಷ್ಟು ಈ ಲೋಕದಗೋಸ್ಕರ ಪ್ರಯಾಸ ಪಡುವಷ್ಟು ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾ ಇಲ್ಲ. ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ, ನಿಮ್ಮ ಮನಸ್ಸು ಹೇಳುತ್ತೆ ಹೌದಾ ಅಲ್ವಾ ಅಂತ. ಪ್ರಿಯರಾದ ದೇವ್ರ ಮಕ್ಕಳಿರ ನೋಡಿ, ಯಾಕೆಂದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಎಲ್ಲಿಂದ ಬಂದಿದೀವೋ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗ್ಬೇಕಾದ್ರೆ ಆ ಪ್ರಾಂತವನ್ನು ಕುರಿತು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಲೋಕ ಮರೆತಿರುವಂತ ಈ ಮರೆತಿರುವಂತ ಲೋಕಕ್ಕೆ ಪ್ರವಾದಿಗಳ ಮೂಲಕ ಎಚ್ಚರಿಸುವಂಥದ್ದು. ಪ್ರವಾದಿಗಳ ಮೂಲಕ ಏನ್ ಮಾಡುವಂಥದ್ದು? ಎಚ್ಚರಿಸುವಂಥದ್ದು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ, 9ನೇ ವಚನ, 10ನೇ ವಚನವನ್ನು ನೋಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8, 9, 10. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಸಾಕು ಪ್ರಿಯರು. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, ಅವ್ರಿಗೆ ಒಂದು ಭೂಭಾಗವನ್ನ ಕೊಡ್ತಾರೆ. ಅವ್ರಿಗೆ ಒಂದು ದೇಶವನ್ನು ಕೊಡ್ತಾರೆ, ಕಾನಾನ್ ದೇಶವನ್ನು. ಒಂದು ದೇಶವನ್ನು ಕೊಟ್ಟಾಗ ಅಂದ್ರೆ ಈ ದೇಶ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಇಷ್ಟು ಅದ್ಭುತವಾದಂತ ದೇಶ, ಒಳ್ಳೆ ಬೆಳೆ ಬರುವಂತ ದೇಶ, ಹಾಲು ಜೇನು ಹರಿಯುವಂತ ದೇಶ, ಒಳ್ಳೆ ಭೂಭಾಗವನ್ನು ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೆ ಈ ಲೋಕದಲ್ಲಿ ಒಂದು ಅದ್ಭುತವಾದಂತ ಕಟ್ಟಡವನ್ನ ಕಟ್ಟಿಕೊಳ್ಳೋಣ, ದೊಡ್ಡದಾಗಿ ಏರ್ಪಾಟ್ ಮಾಡಿಕೊಳ್ಳೋಣ. ಇದು ದೇವ್ರು ಕೊಟ್ಟಂತ ಭೂಭಾಗ, ಇದು ನಮ್ಮ ಸ್ವಂತ, ನಮಗಾಗಿ, ನಮ್ಮ ಸ್ವಂತಕ್ಕಾಗಿಯೇ ಇದು ಕೊಟ್ಟಿದ್ದಾನಂತೇಳಿ ಅವರು ಭಾವಿಸಿದೆ, ಅವರು ಅಂದುಕೊಳ್ಳದೆ, ನಾವು ಪ್ರವಾಸಿಗಳಂತೇಳಿ ಮಾತಾಡ್ತಾರೆ ಅವರು. ಇದು ಭೂಭಾಗ ಇರ್ಬೋದು, ದೇವರಿಗೆ ಭೂಭಾಗ ಕೊಟ್ಟಿರ್ಬೋದು, ಈ ದೇಶವನ್ನೇ ನಮ್ಗೆ ಕೊಟ್ಟಿರ್ಬೋದು. ಆದ್ರೆ ನಾವು ಪ್ರವಾಸಿಗಳು, ಇಲ್ಲಿನವರಲ್ಲ ಅಂತೇಳಿ ಅವ್ರಿಗೆ ಅರ್ಥ ಆಗಿದೆ. ಒಂದು ಕಾಲದಲ್ಲಿ ಕ್ರಿಸ್ತ ಪೂರ್ವದಲ್ಲಿದ್ದಂತ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಅರ್ಥ ಆಗಿದೆ ರೀ. ಅಂದ್ರೆ ಒಂದು ದೇಶವನ್ನ ಪಡ್ಕೊಂಡಿದ್ದಾಗಲೂ ಕೂಡ ಅವರು ನಾವು ಈ ಲೋಕದವರಲ್ಲ, ನಾವು ಪರದೇಶಿಗಳು ಅಂತ ಹೇಳ್ಕೊಳ್ತಾರೆ ಅವರು. ಪರದೇಶಿಗಳಾಗಿದ್ದೇವೆ ಅಂತೇಳಿ. ಯಾಕೆಂದ್ರೆ ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. ದೇವರು ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದರು. 13ನೇ ವಚನವನ್ನು ಕೂಡ ನೋಡೋಣ.
ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಇಂಥ ಮಾತುಗಳನ್ನಾಡುವವರು ತಾವು ಸ್ವದೇಶವನ್ನು ಹುಡುಕುವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತದೆ. ತಾವು ಹೊರಟು ಬಂದಿದ್ದ ದೇಶದ ಮೇಲೆ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ಅವರಿಗೆ ಯಾವಾಗಲೂ ಅವಕಾಶವಿತ್ತು. ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವರು. ಆದ್ದರಿಂದ ಆದುದರಿಂದ ದೇವರು ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಅಂದ್ರೆ ಅವರಿಗೆ ಅರ್ಥ ಆಗಿದೆ, ನಾವು ಈ ದೇಶದವರಲ್ಲ, ನಾವು ಮತ್ತೊಂದು ದೇಶದವರು, ಮತ್ತೊಂದು ದೇಶದಿಂದ ನಾವು ಬಂದಿದ್ದೇವೆ, ಆ ದೇಶಕ್ಕೆ ನಾವು ಹೋಗ್ಬೇಕು. ಅದು ಅಸ್ಥಿವಾರವುಳ್ಳಂತ ಪಟ್ಟಣ, ಅದು ಶಾಶ್ವತವಾಗಿರುವಂತ ಪಟ್ಟಣ, ಅದು ಶಾಶ್ವತವಾಗಿರುತ್ತೆ, ಮತ್ತೆ ಇದು ನಾಶವಾಗುತ್ತೆ ಅಂತ ಹೇಳಿ ಆಗಿನ ಕಾಲದಲ್ಲಿ ಅವ್ರಿಗೆ ಅರ್ಥ ಆಗಿದೆ. ಈಗಿನ ಕಾಲದಲ್ಲಿ ನಮ್ಗೆ ಅರ್ಥ ಆಗಿದೆಯಾ? ವಿಜ್ಞಾನಿಗಳು ಹೇಳ್ತಾರೆ ಈ ಪ್ರಪಂಚ ಉಳಿಯಲ್ಲ. ವಿಜ್ಞಾನಿಗಳಿಗೆ ಗೊತ್ತಾಗಿದೆ ಈ ಭೂಮಂಡಲ ಉಳಿಯಲ್ಲ. ಈ ಭೂಮಂಡಲ ನಾಶವಾಗೋದಕ್ಕೆ ಸಿದ್ಧವಾಗಿದೆ. ಈ ಭೂಮಂಡಲ ನಾಶವಾಗೋದಕ್ಕೆ ಸಿದ್ಧವಾಗಿದೆ. ಬೆಂಕಿ ಹತ್ತಿ ಉರಿಯೋದಕ್ಕೆ ಸಿದ್ಧವಾಗಿದೆ. ಅದಕ್ಕೆ ಬೇರೆ ಗ್ರಹಗಳಿಗೆ ಹೋಗ್ಬೇಕು ಅಂದ್ಕೊಳ್ತಾರೆ. ಅಂದ್ರೆ ಇವರು ಅತಿ ಜ್ಞಾನಿಗಳಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಏನಪ್ಪಾ ಅಂದ್ರೆ ಈ ಭೂಮಂಡಲ ಉಳಿಯಲ್ಲ ಎನ್ನುವಂಥದ್ದು ಗೊತ್ತಾಗಿದೆ. ಎರಡನೇದಾಗಿ ದೇವರ ಬಳಿಗೆ ಬಂದು ಅರ್ಥ ಮಾಡಿಕೊಳ್ಳೋದು ಬಿಟ್ಟು ನಾವು ಬೇರೆ ಗ್ರಹಗಳಿಗೆ ಹೋಗೋಣ ಅಂತ ಹೇಳ್ತಾರಲ್ಲ, ಅದು ಅವಿವೇಕತನ. ಅದು ಅವಿವೇಕತನ, ಅಜ್ಞಾನಿಗಳು ಮಾಡುವಂತ ಕೆಲಸ ಅದು. ಇನ್ನೊಂದು ಗ್ರಹಗಳಲ್ಲಿ ಗಾಳಿ ಇಲ್ಲ ಅಂತ ಗೊತ್ತು, ನೀರಿಲ್ಲ ಅಂತ ಗೊತ್ತು, ಏನು ವ್ಯವಸ್ಥೆ ಇಲ್ಲ ಅಂತ ಗೊತ್ತು, ಬದುಕೋಕೆ ಆಗಲ್ಲ ಅಂತನೂ ಗೊತ್ತು ಅವರಿಗೆ. ಆದ್ರೂ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೂ ಒಂದು ಪ್ರಯತ್ನ. ಚಂದ್ರ ಮಂಡಲದಲ್ಲಿ ಪ್ಲಾಟ್ಗಳನ್ನ ಸ್ಕೆಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ಲಾಟ್ಗಳನ್ನ ಮಾಡಿ ಮಾರಾಟ ನಡೀತಾ ಇದೆ. ಮಾರಾಟ ಮಾಡಿದ್ದಾರೆ, ಅನೇಕರು ಕೊಂಡುಕೊಂಡಿದ್ದಾರೆ. ಮಾರಾಟ ಮಾಡಿದವರೆಷ್ಟು ಬುದ್ಧಿವಂತರು, ಪರ್ಚೇಸ್ ಮಾಡಿದವರು ಇವರೆಷ್ಟು ಬುದ್ಧಿವಂತರು, ಒಂದ್ಸಾರಿ ವಿಚಾರ ಮಾಡಿ ಪ್ರಿಯರೇ. ದೇವ್ರು ಹೇಳ್ತಾರೆ, ಅಪ್ಪ ನನ್ನ ಬಳಿಗೆ ಬನ್ನಿ, ನಾನು ಉಚಿತವಾಗಿ ನಿಮ್ಗೆ ಪರಲೋಕವನ್ನು ಕೊಡ್ತೀನಿ ಅಂದ್ರೆ, ದೇವರ ವಿಷಯದಲ್ಲಿ ಬಂದಾಗ ಇದು ಮತಕ್ಕೆ ಸಂಬಂಧಪಟ್ಟಿದೆ ಎಂದು ಮುದ್ರೆ ಹಾಕಿ ದಾರಿ ತಪ್ಪಿಸಿ ಈ ಲೋಕದಲ್ಲಿ ಸುಖ ಭೋಗಗಳನ್ನ ಅನುಭವಿಸೋದಕ್ಕೆ ಮುಂದಿನ ಪೀಳಿಗೆಗೆ ಮಾಯ ಮಾತುಗಳನ್ನ ಹೇಳಿ ದಾರಿ ತಪ್ಪಿಸಿ ಮೋಸ ಮಾಡಿ ಹೋಗ್ತಾ ಇದ್ದಾರೆ. ಮುಂದಿನ ಭವಿಷ್ಯತ್ತು, ಮುಂದಿನ ಮಕ್ಕಳಿಗೆ ಏನು ಉಳಿಸ್ತಾ ಇದ್ದಾರಪ್ಪ ಅಂತ ನೋಡುವಾಗ ನಾಶ ಬಿಟ್ರೆ ಏನು ಇಲ್ಲ ರೀ. ಅನ್ಯಾಯ, ಮೋಸ ರೀ, ಮೋಸ. ನಮ್ಮ ಮಕ್ಕಳಿಗೆ ಏನ್ರಿ ಸುಖವಾಗಿ ಬಾಳೋದಕ್ಕೆ ಅವಕಾಶ ಇಲ್ಲ ರೀ. ಎಲ್ಲ ಮೋಸ ಮಾಡಿದ್ದಾರೆ, ಎಲ್ಲ ದೋಚ್ಕೊಂಡಿದ್ದಾರೆ, ಬಾಚ್ಕೊಂಡಿದ್ದಾರೆ. ಒಂದೊಂದ್ಸರಿ ನೋಡುವಾಗ ನೋವಾಗುತ್ತೆ ರೀ, ನೋವಾಗುತ್ತೆ, ದುಃಖ ಆಗುತ್ತೆ. ಈ ಸಮಾಜವನ್ನ ಕಾಪಾಡ್ಕೊಳ್ಬೇಕು. ಕಾಪಾಡುವಂತ ನಮ್ಮಲ್ಲಿ ಕೂಡ ಕೆಲವರು ಏನಪ್ಪ ಅಂತಂದ್ರೆ ಈ ಲೋಕದಲ್ಲಿ ತವಕ ಪಡೋದಕ್ಕೆ ಏನೋ ಹೆಸರಿಗೋಸ್ಕರ, ಏನೋ ಹೆಸರು ಬೇಕು, ಯಾರೋ ನಮ್ಮನ್ನು ಹೊಗಳಬೇಕು. ಪ್ರೀತಿ, ಪ್ರೇಮ, ಹುಚ್ಚು, ದೆವ್ವ ಎಲ್ಲ ತುಂಬಿಕೊಂಡಿದ್ದೀರಿ. ಉದ್ಧಾರ ಆಗಲ್ಲ, ಉದ್ಧಾರ ಆಗಲ್ಲ. ಪ್ರತಿಯೊಬ್ಬರು ಶ್ರದ್ಧೆಯಿಂದ, ಭಕ್ತಿಯಿಂದ ಕೆಲಸ ಮಾಡ್ಬೇಕು. ಪ್ರತಿಯೊಬ್ಬರಲ್ಲಿ ಶ್ರದ್ಧೆ ಇರಬೇಕು, ಪ್ರತಿಯೊಬ್ಬರಲ್ಲಿ ಭಕ್ತಿ ಇರಬೇಕು, ದೇವರಂದ್ರೆ ಭಯ ಇರಬೇಕು. ಯಾಕೆಂದ್ರೆ ಹೊರಗಡೆ ಹೋದ್ಮೇಲೆ ನಾನು ಮತ್ತೆ ಕ್ಷೇಮವಾಗಿ ಮನೆಗೆ ಹೋಗ್ತೀನೋ ಇಲ್ವೋ ಎನ್ನುವಂಥದ್ದು ಮನವರಿಕೆ ಇರಬೇಕು ಪ್ರತಿಯೊಬ್ಬರಲ್ಲಿ. ಶ್ರದ್ಧೆ ಇರಬೇಕು, ಶ್ರದ್ಧೆ ಭಕ್ತಿ ಇರಬೇಕು. ಇವರೆಲ್ಲರೂ ಭಕ್ತರು. ದೇವರ ಮೇಲೆ ಭಯ ಇದೆ, ದೇವರಂದ್ರೆ ಭಕ್ತಿ ಇದೆ ಅಂತವ್ರ ವಿಷಯದಲ್ಲಿ ಹೇಳ್ತಾರೆ ನನ್ನ ಮಕ್ಕಳವರು. ನಮ್ಮ ವಿಷಯದಲ್ಲಿ ಏನಾದ್ರು ಹೇಳ್ತಾರ? ನಿನ್ನ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ದೇವ್ರು ಏನ್ ಹೇಳ್ತಾರೆ? ಏನ್ ಮಾತಾಡ್ತಾರೆ? ದೇವರು ಪ್ರೀತಿ ಸ್ವರೂಪನು, ದೇವರು ಕರುಣಾಸಾಗರ, ದೇವ್ರು ನಮ್ಮನ್ನ ಕಾಪಾಡುವ ನಿಜ. ದೇವರು ನಮ್ಮನ್ನ ಕಾಪಾಡ್ತಾರೆ, ದೇವರು ನಮ್ಮನ್ನು ಕನಿಕರಿಸ್ತಾರೆ.
ದಾರಿ ತಪ್ಪಿದ್ರೆ ಎಚ್ಚರಿಸ್ತಾರೆ, ಬುದ್ಧಿ ಮಾತುಗಳನ್ನ ಹೇಳ್ತಾರೆ, ಸರಿಪಡಿಸ್ಕೊಂಡ್ರೆ ನಿತ್ಯ ಜೀವನ ಕೊಡ್ತಾರೆ. ಸರಿಪಡಿಸ್ಕೊಂಡ್ರೆ ವಿಧೇಯರಾಗ್ತಾ ಇದೀವ, ದೇವರಿಗೆ ಒಳಪಡ್ತಾ ಇದೀವ, ದೇವರ ಧ್ಯಾನದಲ್ಲಿ ಇರ್ತೀವ, ಆ ದೇಶದ ಬಗ್ಗೆ ನಮ್ಗೆ ಮನವರಿಕೆ ಇದೆಯಾ, ಜ್ಞಾಪಕ ಇದೆಯಾ, ನೆನಪಿದೆಯಾ, ನೆನಪಲ್ಲಿ ಇಟ್ಕೊಂಡಿದೀವ. ಹ್ಮ್ ನೆನಪಲ್ಲಿ ಇಟ್ಟುಕೊಂಡು ಪ್ರಾರ್ಥನೆಯಲ್ಲಿ ಇರಬೇಕು, ಧ್ಯಾನದಲ್ಲಿ ಇರಬೇಕು, ಪ್ರತಿನಿತ್ಯ ಇರಬೇಕು. ನೀವೆಲ್ಲರೂ ಪ್ರತಿದಿನ ಬರ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಆತ್ಮಿಕವಾಗಿ ಬೆಳಿತಾ ಇದ್ದೀರಾ. ಬೆಳಿಬೇಕು, ಸ್ಥಿರವಾಗಿ ನಿಲ್ಲಬೇಕು. ನಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ನಮ್ಮ ಕುಟುಂಬದಲ್ಲಿದ್ದಂತ ಆತ್ಮಗಳನ್ನು ಕಾಪಾಡಿಕೊಳ್ಬೇಕು. ಕುಟುಂಬದಲ್ಲಿದ್ದಂತ ಆತ್ಮಗಳನ್ನ ಕಾಪಾಡಿಕೊಳ್ಬೇಕಾದ್ರೆ ಅಣ್ಣನು ತಮ್ಮನಿಗೆ ಒಂದು ಮಾತಂದಾಗ ಅವನು ಸಹಿಸ್ಬೇಕು, ಆ ತಮ್ಮನ ಒಂದು ಮಾತು ಅಣ್ಣನಿಗೆ ಅಂದಾಗ ಸಹಿಸ್ಕೊಳ್ಬೇಕು. ಒಬ್ರಿಗೊಬ್ರು ಸರಿಪಡಿಸ್ಕೊಂಡು ಹೋಗ್ತಾ ಇರಬೇಕು. ಅಂದ್ರೆ ಒಬ್ಬರಂದ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಅಂದ್ರೆ ಹೊರಗಡೆ ಸಮಾಜದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿಗೆ ಇನ್ನೆಲ್ಲಿ ಪ್ರಿಯರೇ ಕಾಪಾಡಿಕೊಳ್ಳುವಂಥದ್ದು. ಪ್ರತಿಯೊಂದನ್ನ ಸಹಿಸ್ಕೊಡ್ರಿ ಅಂತ ಹೇಳ್ತಾರೆ ದೇವರು. ಪ್ರತಿಯೊಂದನ್ನ ಒಂದ್ಸರಿ ಆಲೋಚನೆ ಮಾಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನವನ್ನು ನಾನೇ ಓದ್ತೀನಿ. 9ನೇ ವಚನದಿಂದ, ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಕ್ರೈಸ್ತ ಸಹೋದರರನ್ನು, ಕ್ರೈಸ್ತರು ನೀವು ಅಣ್ಣ ತಮ್ಮಂದಿರು, ನೀವೆಲ್ಲರೂ ಅಣ್ಣ ತಮ್ಮಂದಿರು. ಅಂದ್ರೆ ಎಲ್ಲರೂ ಅಣ್ಣ ತಮ್ಮಂದಿರು ಆಗಿರುವಾಗ ಮತ್ತೆ ಮನೆಯಲ್ಲಿದ್ದಂಥವ್ರು ಒಡ ಹುಟ್ಟಿದವರು ಒಂದೇ ಕುಟುಂಬದಲ್ಲಿದ್ದಾಗ ಕೂಡ ಏನ್ರಿ, ಒಂದೇ ಕುಟುಂಬದಲ್ಲಿ ಇದ್ದಾಗ ಕೂಡ ಒಂದು ರೀತಿಯಲ್ಲಿ ಗೊಂದಲ, ಜಗಳ. ಒಬ್ರಿಗೊಬ್ರು ಇಷ್ಟಪಡಲ್ಲ ರೀ. ಇಲ್ಲ, ನಿನ್ನಲ್ಲಿ ಯೇಸು ಕ್ರಿಸ್ತರು ಕಂಡ್ರೆ ಯಾರೇ ಇರ್ಲಿ, ಎಷ್ಟೇ ದೊಡ್ಡ ಶತ್ರು ಇದ್ರು ಕೂಡ ಎಷ್ಟು ಒಳ್ಳೆ ಪ್ರೀತಿಯಿಂದ ನೀನು ಮಾತಾಡಿಸ್ತೇವೆ ಗೊತ್ತಾ. ಎಷ್ಟೇ ದೊಡ್ಡ ಶತ್ರುಗಳು ಯಾರಿಲ್ವಲ್ಲ ಈ ಲೋಕದಲ್ಲಿ. ಯಾರಾದ್ರೂ ಶತ್ರುಗಳಿದ್ದಾರ? ಅವನಂದ್ರೆ ನನಗೆ ಆಗಲ್ಲ, ಇವನಂದ್ರೆ ನನಗೆ ಆಗಲ್ಲ. ಯಾಕೆ ಆಗಲ್ಲಪ್ಪ? ಏನಾಯ್ತಪ್ಪ? ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಏನಮ್ಮ ಮಾಡಿದಾಳೆ? ನಿನ್ನ ಮನಸ್ಸು ಗೊಂದಲದಲ್ಲಿದೆಯಮ್ಮ. ನಿನ್ನ ಮನಸ್ಸು ಎಲ್ಲೋ ಒಂದು ತಪ್ಪು ಮಾಡ್ತಾ ಇದೆ. ನಿನ್ನ ಹೃದಯ, ನಿನ್ನ ಶರೀರ, ನಿನ್ನ ಹೃದಯ ದಾರಿ ತಪ್ಪುತ್ತಾ ಇದೆ. ಶತ್ರುಗಳನ್ನೇ ಪ್ರೀತಿಸಬೇಕು ಎನ್ನುವಂತ ಮಾತು ಹೇಳಿರುವಾಗ ಪ್ರಭು, ಆ ಪ್ರಭುವನ್ನ ಧರಿಸಿಕೊಂಡಿರುವಂತ ನೀನು, ಆ ಪ್ರಭುವ ಮಾತಿಗೆ ಒಳಪಟ್ಟಂತ ನೀನು, ಆ ಪ್ರಭುವೇ ನನ್ನ ರಕ್ಷಕನು, ಆ ಪ್ರಭುವೇ ನನ್ನ ದೇವರು, ಆತನ ಮೂಲಕ ನನಗೆ ಮೋಕ್ಷ ಇದೆ ಅಂತ ನಂಬಿರುವಂತ ನೀನು ಇನ್ನೊಬ್ಬರನ್ನ ಕಂಡಾಗ ಯಾಕೆ ದ್ವೇಷ? ಯಾಕೆ? ತಪ್ಪು. ನಾವು ಈ ಲೋಕದಲ್ಲಿ ಇದ್ದೀವಲ್ವಾ, ಈ ಲೋಕದಲ್ಲಿ ಉನ್ನತರಾಗಿ, ಭಕ್ತರಾಗಿ, ಶ್ರೇಷ್ಠರಾಗಿ ಕಾಣಬೇಕಂತ ಹೇಳ್ತಾರೆ ನಮ್ಮ ತಂದೆ ಪರಮಾತ್ಮನು, ಮಹೋನ್ನತನು, ಸರ್ವೋನ್ನತನು. ನಮ್ಮಿಂದ ಎದುರು ನೋಡುವಂಥದ್ದು ಒಂದೇ, ಈ ಲೋಕದಲ್ಲಿ ಪರಿಶುದ್ಧರಾಗಿ ಇರಬೇಕು, ನೀತಿವಂತರಾಗಿ ಬದುಕಬೇಕು, ದೋಷವಿಲ್ಲದವರಾಗಿ ಜೀವಿಸಬೇಕು. ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ಇರ್ಬೇಕಂತ ಹೇಳ್ತಾರಲ್ಲ, ಹಾಗಿದ್ರೇನೆ ನೀವು ನನ್ನ ಬಳಿಗೆ ಬರ್ತೀರಾ. ಈ ಭೂಲೋಕದಲ್ಲಿ ನೀವಿದ್ದೀರಲ್ಲ, ಇದ್ದಂತ ಲೋಕ ಅಂಧತ್ವದಲ್ಲಿದ್ದಂತ ಲೋಕ, ಅಪಾಯದಲ್ಲಿದ್ದಂತ ಲೋಕ, ಪಾಪದಲ್ಲಿದ್ದಂತ ಲೋಕ, ಒಂದು ಕೊಳುಕು ಮೋರಿಯಲ್ಲಿದ್ದಂತ ಲೋಕ. ಇಂಥ ಲೋಕದಲ್ಲಿ ನೀವು ಪರಿಶುದ್ಧರಾಗಿ ನಿಲ್ಬೇಕು, ನೀತಿವಂತರಾಗಿ ನಿಲ್ಬೇಕು. ಅದಕ್ಕೆ ತಾನೇ ನಿಮ್ಮನ್ನ ಈ ಲೋಕಕ್ಕೆ ಕಳಿಸಿದ್ದೀನಿ. ಆ ರೀತಿ ಬದುಕಿದಾಗಲೇ ತಾನೇ ಪರಲೋಕದಲ್ಲಿ ನಿಮ್ಗೆ ಸ್ಥಳ ಸಿಗುತ್ತೆ. ಆ ಪರಲೋಕದಲ್ಲಿ ಸ್ಥಳವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಯಥಾರ್ಥರಾಗಿ ಬದುಕಬೇಕಲ್ಲ, ಸತ್ಯವಂತರಾಗಿ ಬದುಕಬೇಕಲ್ಲ, ಪರಿಶುದ್ಧರಾಗಿ ಬದುಕಬೇಕಲ್ಲ. ನಮ್ಮ ಮಾತಿನಲ್ಲಿ ಪರಿಶುದ್ಧತೆ ಕಾಣಬೇಕು, ನಮ್ಮ ಕ್ರಿಯೆಯಲ್ಲಿ ಪರಿಶುದ್ಧತೆ ಕಾಣಬೇಕು. ನಮ್ಮ ಜೀವಿತದಲ್ಲಿ
ಏನ್ರಿ ಕೆಲವರು ಮುಖಗಳು ಏನಪ್ಪಾ ಮಾತಾಡುವಾಗ ಎಲ್ಲ ಒರಟು ಮಾತುಗಳು ಪ್ರಿಯರೇ. ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತ ರೀತಿಯಲ್ಲಿ ಇರುತ್ತೆ ಪ್ರಿಯರೇ. ಇನ್ನೊಬ್ಬರ ಮನಸ್ಸನ್ನು ನೋಯಿಸುವಂತದ್ದು. ಇನ್ನೊಬ್ಬರ ಮನಸ್ಸು ನೋಯಿಸ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ಎಂಬ ವಾಕ್ಯಗಳು ನೆಲೆಯಾಗಿಲ್ಲ ಅಂತ ಅರ್ಥ. ನಿನ್ನಂತೆ ನಿನ್ನ ನೆರೆಯವರನ್ನು ಅಂದ್ರೆ ತಂದೆಯಾದ ದೇವರನ್ನ ಪ್ರೀತಿಸ್ತಾ ಇದೀವಿ ಅಂತಂದ್ರೆ ಆ ಪ್ರೀತಿ ತನ್ನ ಮಕ್ಕಳ ಬಳಿಯಲ್ಲಿ ತೋರಿಸು ಅಂತ ಹೇಳ್ತಾರೆ. ತೋರಿಸ್ತಾ ಇದೀವಾ ಅಮ್ಮ? ಅಯ್ಯ, ತೋರಿಸ್ತಾ ಇದೀವಾ? ದೇವರ ಪ್ರೀತಿಯನ್ನ ನಾವು ಬಳಸ್ಕೊಳ್ತಾ ಇದೀವಾ? ದೇವರ ಪ್ರೀತಿಯನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡ್ತಾ ಇದೀವಾ? ಉಪಯೋಗ ಮಾಡ್ತಾ ಇದೀವಾ? ಅಥವಾ ಈ ಲೋಕದ ಹುಚ್ಚಿದೆಯಾ? ಹೆಣ್ಣಿನ ಹುಚ್ಚು, ಹಣದ ಹುಚ್ಚು, ಅಧಿಕಾರದ ಹುಚ್ಚು, ಈ ಲೋಕದಲ್ಲಿ ಏನು ತಿನ್ನಬೇಕು, ಕುಡಿಬೇಕು, ಅನೇಕ ಚಟಗಳು ನರಕಕ್ಕೆ ಕರೆದುಕೊಂಡು ಹೋಗುತ್ತೆ. ಬೆಂಕಿಯ ಕೊಂಡ, ಅಲ್ಲಿ ಯಾತನೆ ಪಡಬೇಕಾಗುತ್ತೆ. ಆತ್ಮ ಸಾಯುವುದಿಲ್ಲ, ಬೆಂಕಿ ಹಾರುವುದಿಲ್ಲ. ಅಂತ ಭಯಂಕರವಾದಂತ ಕಠಿಣವಾದಂತ ಅಗ್ನಿಗುಂಡ. ಅಲ್ಲಿ ಹೋಗ್ಕೂಡುದು ಯಾರು ಕೂಡ. ಅಲ್ಲಿ ಹೋಗ್ಬಾರ್ದು. ಸತ್ಯವನ್ನ ತಿಳಿದಿರುವಂತ ನಾವು ಹೋಗ್ಬಾರ್ದು ಅಂದ್ರೆ ಈ ಲೋಕದಲ್ಲಿ ನಾವು ಪರದೇಶಿಗಳು, ನಾವು ಪ್ರವಾಸಿಗಳು. ನಾವು ಎಲ್ಲಿಂದ ಬಂದಿದ್ದೇವೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಅದನ್ನ ನೆನಪಲ್ಲಿಟ್ಕೋಬೇಕು. ನೆನಪಲ್ಲಿಟ್ಕೊಂಡು ಭಕ್ತಿಯಿಂದ ಬದುಕಬೇಕು. ಏನ್ರಿ? ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಯಾರೋ ಮೆಚ್ಕೊಳ್ಬೇಕು ಅಂತಲ್ಲ. ನನ್ನ ತಂದೆ ನನ್ನಲ್ಲಿದ್ದಾನೆ, ನನ್ನ ತಂದೆಯನ್ನ ನಾನು ಇಷ್ಟಪಡ್ತಾ ಇದ್ದೀನಿ, ಆತನು ಮೆಚ್ಚುವಂತ ರೀತಿಯಲ್ಲಿ ನಾನು ನಡೆದುಕೊಳ್ಬೇಕು. ಆತನು ಮೆಚ್ಚಬೇಕಾದರೆ ಇನ್ನೊಬ್ಬರ ಬಳಿಯಲ್ಲಿ ನಾನು ದೇವರ ಪ್ರೀತಿನ ಹಂಚಿಕೊಳ್ಬೇಕು. ಆ ತಂದೆಯಾದ ದೇವರನ್ನ ಮೆಚ್ಚಬೇಕಾದ್ರೆ ಇನ್ನೊಬ್ಬರ ಬಳಿಯಲ್ಲಿ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಕೂಡ ಮುಂದಾಗಿರ್ಬೇಕಂತೆ. ಆದ್ರೆ ಈ ಸಮಾಜದಲ್ಲಿ ನೋಡುವಾಗ ಮಾನ ಮರ್ಯಾದೆ ತೆಗೆಯುವುದರಲ್ಲಿ ಮುಂದೆ ಇರ್ತಾರೆ. ಮಾನ ಮರ್ಯಾದೆ ತೆಗೆಯುವುದರಲ್ಲಿ ಗಮನಿಸ್ರಿ, ಮುಂದಾಗಿರ್ಬೇಕು. ಆಮೇಲೆ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ಬೇಕು. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕರ್ತನ ಸೇವೆ ಮಾಡುವವರಾಗಿರಿ. ಕರ್ತನ ಸೇವೆ ಅಂದ್ರೆ ಹೊಟ್ಟೆ ಸೇವೆನಾ? ಕರ್ತನ ಸೇವೆ ಅಂದ್ರೆ ಹೊಟ್ಟೆ ಸೇವೆನಾ? ಪ್ರಿಯರ ದೇವ್ರ ಮಕ್ಕಳಿರ, ಕೆಲವರು ಇರ್ತಾರೆ ಪ್ರಿಯರೇ, ದೊಡ್ಡ ಗುಂಡಗಳ ತರ ಇರ್ತಾರೆ ಪ್ರಿಯರು. ಗುಂಡಾಗಳು, ರೌಡಿಗಳ ತರ ಸಭೆಯಲ್ಲಿ ವಿಶ್ವಾಸಿಗಳನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ. ಹಣದಗೋಸ್ಕರ ಹಣ ಬೇಕು ಅಂತಾರೆ, ಇನ್ನು ಏನೇನೋ ಕೇಳ್ತಾ ಇರ್ತಾರೆ. ಸ್ವಾರ್ಥಿಗಳು ದೇವರ ಸೇವಕರಲ್ಲೇ. ಅದಕ್ಕೆ ನೀವು ಜಾಗೃತಿಯಾಗಿರ್ಬೇಕು. ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಏನು ನಿರೀಕ್ಷೆ ಏನಿದೆ ನಿಮ್ಮೆಲ್ಲರಿಗೆ? ನಿರೀಕ್ಷೆ ಏನಿದೆ? ಉದ್ಯೋಗ ಬರುತ್ತಾ? ಉದ್ಯೋಗ ಮಾಡ್ಕೊಡ್ರಿ, ತಪ್ಪೇನಿಲ್ಲ. ಉದ್ಯೋಗ ಮಾಡ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಸಂಪಾದನೆ ಯೌವನ ಕಾಲದಲ್ಲಿದ್ರೆ ಮದುವೆ ಮಾಡ್ಕೊಳ್ಳಿ. ತಂದೆ ತಾಯಿಗಳಿಗೆ ಒಳಪಟ್ಟು ಮದುವೆ ಮಾಡ್ಕೊಟ್ರಿ. ತಂದೆ ತಾಯಿಗಳಿಗೆ ಬಾಧೆ ಪಟ್ಟು, ತಂದೆ ತಾಯಿಗಳಿಗೆ ನೋವು ಕೊಟ್ಟು ಮಾಡಬಾರ್ದು. ಅವ್ರು ಯಾರೇ ಆಗಿರ್ಲಿ, ಕುಡುಕರು ಕದಿಮರು ಯಾರೇ ಇರ್ಲಿ, ಮನಸ್ಸನ್ನ ಗೆಲ್ರಿ. ಅಲ್ಲ, ತಂದೆ ತಾಯಿಗಳ ಮನಸ್ಸನ್ನ ಗೆಲ್ರಿ. ಒಳ್ಳೆ ರೀತಿಯಿಂದ ಪ್ರಯಾಸ ಪಡಿ. ತಂದೆ ತಾಯಿಗಳನ್ನು ನೋವು ಕೊಟ್ಟಿದ್ದೀರ ಅಂದ್ರೆ ನೀವೆಲ್ಲಿ ಭಕ್ತರಾಗ್ತೀರಾ? ತಂದೆ ತಾಯಿಗಳ ಮನಸ್ಸನ್ನ ನೀವು ಗೆಲ್ಲಬೇಕು. ಜಾಗ್ರತೆ ಪ್ರಿಯರೇ. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ ಅಂತಾರೆ. ಏನು ನಿರೀಕ್ಷಿಸಿದ್ದೀರಾ? ಏನಪ್ಪಾ ನಿಮ್ಗೆ ನಿರೀಕ್ಷಣೆ ಏನಿದೆ? ನಮ್ಮ ನಿರೀಕ್ಷಣೆ ಪರಲೋಕ, ನಮ್ಮ ನಿರೀಕ್ಷಣೆ ಯೇಸು ಪ್ರಭು, ನಮ್ಮ ನಿರೀಕ್ಷಣೆ ತಂದೆಯಾದ ದೇವರು, ಪವಿತ್ರಾತ್ಮರು.
ನಾವು ಸತ್ತ ಮೇಲೆ ನಾವು ತಂದೆಯಾದ ದೇವರ ಬಳಿಗೆ ಹೋಗ್ತೀವಿ, ಪರಲೋಕಕ್ಕೆ ಹೋಗ್ತೀವಿ. ಅದು ನಿರೀಕ್ಷಣೆ. ಆ ನಿರೀಕ್ಷೆ ಕ್ರಿಸ್ತನಲ್ಲಿ ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಉಪದ್ರವದಲ್ಲಿ ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಉಪದ್ರವಗಳಲ್ಲಿ ಸೈರಣೆ ಉಳ್ಳವರೇ ಅಂದ್ರೆ ತಾಳ್ಮೆಯಿಂದ ಇರ್ರಿ. ಉಪದ್ರವಗಳು ಬಂದಾಗ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರ್ಯವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವಾದ ಮಾಡಿರಿ ಅಂತಾರೆ. ಅಂದ್ರೆ ನಿಮ್ಮನ್ನು ಯಾರಾದ್ರೂ ಹಿಂಸಿಸಿದಾರ? ಅಮ್ಮ 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 ಯಾರಾದ್ರೂ ಹಿಂಸೆ ಕೊಟ್ಟಿದ್ದಾರ, ನೋವು ಕೊಟ್ಟಿದ್ದಾರ? ಮತ್ತೇನ್ ಮಾಡ್ಬೇಕು? ದೇವ, ಆ ಮಗನನ್ನ ಕ್ಷಮಿಸು ದೇವ. ಅಪ್ಪ, ಆಕೆನ ಕ್ಷಮಿಸುಪ್ಪ. ತಂದೆ ತಂದೆ ನನ್ನಲ್ಲಿ ಆ ದ್ವೇಷ, ಸ್ವಾರ್ಥ ಇದೇನಿದೆ ಎಲ್ಲ ತೆಗೆದಾಕಿ ತಂದೆ. ನಿಮ್ಮಳವಾಗಿರ್ತೀವಿ ಪ್ರಿಯರೇ, ಆರೋಗ್ಯವಾಗಿರ್ತೀವಿ ಪ್ರಿಯರೇ. ದ್ವೇಷ ಇಟ್ಕೊಂಡಿದೀವಿ ಅಂದ್ರೆ ಆರೋಗ್ಯ ಇಲ್ಲ, ರೋಗ ಇದೆ. ಯಾರ ಮೇಲೋ ದ್ವೇಷ ಇಟ್ಕೊಂಡಿದ್ದಾರೆ ಅಂದ್ರೆ ಹೃದಯದಲ್ಲಿ ಆರೋಗ್ಯ ಇಲ್ಲ, ರೋಗ ಇದೆ. ರೋಗ ಅದು ಮಾನಸಿಕವಾದಂತ ರೋಗ, ಅದು ಭಯಂಕರವಾದ ರೋಗ. ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಗೊತ್ತಾ? ಬೆಂಕಿಯ ಕೊಂಡಕ್ಕೆ ನಡೆಸುವಂತ ಮಾನಸಿಕವಾದಂತ ರೋಗ. ಅದು ತೆಗೆದಾಕೊಳ್ಬೇಕು. ಹೃದಯದಲ್ಲಿ ಇಂಥ ರೋಗಗಳು ಇರ್ಕೂಡ್ದು. ದೇವರಿಗೆ ವಿಧೇಯರಾಗಿ, ದೇವರಿಗೆ ಒಳಪಟ್ಟು ಭಕ್ತರಾಗಿ ಒಳ್ಳೆ ರೀತಿಯಿಂದ ನಾವು ಹೋಗ್ಬೇಕು ಪ್ರಿಯರೇ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವಾದ ಮಾಡ್ರಿ. ಮತ್ತೆ ಹೃದಯದಲ್ಲಿ ಏನ್ರಿ ಗುಣಗುಟ್ಟುತ್ತಾ ಆಶೀರ್ವಾದ ಮಾಡ್ತೀರಾ? ಹಾಗಾದ್ರೆ ರಿಪೀಟ್ ಅದು ನಿಮಗೆ ತಗಲುತ್ತೆ. ಅದು ಆಶೀರ್ವಾದ ಪಡ್ಕೊಳ್ಬೇಕಾದ್ರೆ ಯಥಾರ್ಥವಾಗಿ ನಿಮ್ಮಳವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ದ್ವೇಷ ಬೇಡ, ಏನು ಬೇಡ. ನಮ್ಮ ಸಹೋದರ ನಾವು ಪ್ರೀತಿಸ್ಕೊಳ್ಬೇಕು. ದೇವ್ರು ಕೊಟ್ಟಂತ ಒಂದು ಜವಾಬ್ದಾರಿ. ಆಮೇಲೆ ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡ್ರಿ. ನಾನು ಬುದ್ಧಿವಂತನಂತ ಅಂದುಕೊಳ್ಳಬೇಡ. ನೀನು ಬುದ್ಧಿವಂತನ, ಆ ಬುದ್ಧಿಯನ್ನ ಪರಿಚಯ ಮಾಡು. ನಾನೇ ಬುದ್ಧಿವಂತನು, ನಾನೇ ಜ್ಞಾನಿ ಅಂತೇಳಿ ಟೈಟಲ್ ಹಾಕೊಂಡ್ರೆ ನೀನು ಅಜ್ಞಾನಿ ಆಗ್ಬೇಕಾಗತ್ತೆ. ನೀನು ಅಜ್ಞಾನಿ ಆಗ್ಬೇಕಾಗತ್ತೆ. ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು, ಸಂಪೂರ್ಣವಾದಂತ ತಗ್ಗಿಸ್ಕೊಳ್ಬೇಕು. ಸಭೆ ಮುಂದೆ ನಿನ್ನ ಗರ್ವ ಕಾಣಬಾರದು. ಅದು ದೇವರ ಸಭೆ, ಅದು ದೇವರ ಸಭೆ, ಅದು ದೇವರ ಆಲಯ. ಅದು ದೇವರ ಆಲಯ, ದೇವರು ನಿವಾಸಿಸುವಂತ ಆಲಯ ದೇವರ ಸಭೆ. ದೇವರು ಗಮನಿಸ್ತಾ ಇರ್ತಾರೆ, ಎಲ್ಲವನ್ನು ನೋಡ್ತಾ ಇರ್ತಾರೆ, ಎಲ್ಲವನ್ನು ಗಮನಿಸ್ತಾ ಇರ್ತಾರೆ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಎಣಿಸಿಕೊಳ್ಳಬೇಡಿರಿ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಯಾರಾದ್ರೂ ಅಪಕಾರ ಮಾಡಿದ್ದಾರಾ? ಮತ್ತೆ ನೀವೇನ್ ಮಾಡ್ಬೇಕು? ದೇವರ ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ಪ್ರವಾಸಿಗಳು ಬಂದಿದ್ದೀವಿ, ನಾವು ಬಂದಿದ್ದೀವಿ. ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಎಲ್ಲಿಯಾದ್ರೂ ಬೇರೆ ಪ್ರಾಂತಕ್ಕೆ ಹೋಗ್ತೀವಲ್ಲ, ಬೇರೆ ಪ್ರಾಂತಕ್ಕೆ ಹೋದಾಗ ಯಾವನೊಬ್ಬನು ಬಂದು ಒಂದು ರೀತಿಯಲ್ಲಿ ಮಾತಾಡ್ತಾ ಇರ್ತಾನೆ. ಅವಾಗ ಹೋಗಿ ಜಗಳ ಇಟ್ಕೊಳ್ತೀರ ಅಲ್ಲಿ? ಹೊರಗಡೆ ಎಲ್ಲೋ ಒಂದ್ ಕಡೆ ಹೋಗಿರ್ತೀವಲ್ವಾ, ಗೊತ್ತಿಲ್ಲ, ಯಾರು ಜನ ಗೊತ್ತಿರಲ್ಲ, ಯಾರೇನೂ ಗೊತ್ತಿಲ್ಲ, ಒಂದ್ ಮಾತಂತ ಇರ್ತಾರೆ. ಅಲ್ಲೇನು ಒಂದ್ ಮಾತಂದ್ರು, ಒಂದ್ ಮಾತು ಹೊಡೆದ್ರು, ಇಲ್ಲಾಂದ್ರೆ ಒಂದ್ ಏಟು ಹೊಡೆದ್ರು ಕೂಡ ಓಡಿಸ್ಕೊಂಡು ಬಂದ್ಬಿಡ್ತಾ ಇರ್ತೀವಿ. ಯಾಕೆ? ಓ ಡೈಸರ್. ಮನೇಲಿ ಆದ್ರೆ ಜಗಳ ಆಡ್ತೀವಿ. ನಾನು ಎಷ್ಟು ಗೊತ್ತಾ ದೊಡ್ಡ ವೀರ ಶೂರ ಅಂತೇಳಿ. ಯಾರ ಮೇಲೆ ನಿನ್ನ ಜಗಳ? ಅಮ್ಮನ ಮೇಲಿನ, ಅಪ್ಪನ ಮೇಲಿನ, ಅಕ್ಕಳ ಮೇಲಿನ, ತಂಗಿ ಮೇಲಿನ? ನಿನ್ನ ಹೋರಾಟ ನಿನ್ನ ಶರೀರದ ಮೇಲೆ ಇರಬೇಕು. ನಿನ್ನ ಹೋರಾಟ ನಿನ್ನ ಶರೀರವನ್ನ ಸ್ವಾಧೀನಪಡಿಸಿಕೊಳ್ಬೇಕು. ನಿನ್ನ ಹೃದಯವನ್ನ ಹತೋಟಿ, ನಿನ್ನ ಹೃದಯ ನಿನ್ನ ಹತೋಟಿಯಲ್ಲಿ ಇದೆಯಾ?
ನಿನ್ನ ಶರೀರ ನಿನ್ನ ಹತೋಟಿಯಲ್ಲಿ ಇದೆಯಾ? ನಿನ್ನ ಹೃದಯ, ನಿನ್ನ ಶರೀರ ನಿನ್ನ ಮಾತನ್ನ ಕೇಳ್ತಾ ಇದೆಯಾ? ಹಾಗಿದ್ರೆ ಗ್ರೇಟ್, ಒಳ್ಳೆಯವರು. ಇಲ್ಲದೆ ಹೋದ್ರೆ ಮೋಸ ಹೋಗ್ತೀರಾ. ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಇದು ದೇವರು ಕೊಡುವಂತ ಖಡ್ಗ, ದೇವರು ಕೊಡುವಂತ ಸರ್ವ ಆಯುಧ. ಈ ಆಯುಧವನ್ನು ಧರಿಸ್ಕೊಂಡಿದೀವ? ಎಲ್ಲಿದ್ದೀವಿ? ಹೇಗಿದ್ದೀವಿ? ನೋಡ್ಕೊಳ್ಳಿ ಪ್ರಿಯರೇ. ನಾವು ಪ್ರವಾಸಿಗಳು, ಪರದೇಶಸ್ಥರು, ಪರಲೋಕದಿಂದ ಬಂದಿದ್ದೀವಿ. ಮತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ಕ್ರಿಯೆಗಳು ಹೇಗಿದೆ, ನಮ್ಮ ಪ್ರವರ್ತನೆ ಹೇಗಿದೆ, ನಮ್ಮ ಜೀವಿತ ಹೇಗಿದೆ? ಎಲ್ಲಾ ಸಭೆಗಳನ್ನ ನೋಡಿ ಆಶೀರ್ವಾದ ಕೊಡ್ತಾರೆ. ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ, ದೇವರೇ ಕೊಡಿ. ದೇವ್ರ ನಿಮ್ಗೊಂದು ಸ್ತೋತ್ರ, ನಿಮ್ಮಿಂದ ನಮ್ಗೆ ಕೊಡಿ ದೇವರೇ. ಕೋಟಿ ಸ್ತೋತ್ರಗಳು ದೇವರೇ ನಿಮ್ಗೆ. ದೇವರೇ, ನೀವು ಅಂತೋರಪ್ಪ ಇಂತೋರಪ್ಪ ಎಲ್ಲ ಹೊಗಳ್ತೀವಿ. ಆಮೇಲೆ ದೇವರೇ ಇದಿಲ್ಲ ಕೊಡಿ ದೇವರೇ. ತುಟಿ ಮಾತುಗಳೇನೋ ಹೊಗಳ್ತೀವಿ, ಎಲ್ಲ ಬೇಕು ಅಂತ ಬೇಡ್ತೀವಿ. ಅವ್ರ ಕೆಲಸ ಏನ್ ಮಾಡಲ್ವಾ? ದೇವ್ರು ಕೊಟ್ಟಂತ ಸಮಯವನ್ನು ಸುಮ್ಮನೆ ಉಪಯೋಗ ಮಾಡ್ಕೊಳ್ತೀರಾ? ಪ್ರೀತಿಯಿಂದ ಇರ್ಬೇಕು, ಪ್ರೀತಿಯಿಂದ ಮಾಡ್ಬೇಕು. ಏನ್ ಮಾಡಿದ್ರು ಕೂಡ ದೇವರಿಗೆ ಒಳಪಟ್ಟು ಪ್ರೀತಿಯಿಂದ ಇರಬೇಕು. ಎಲ್ಲೋ ಅಕ್ಕಪಕ್ಕದಲ್ಲಿ ಜಗಳ ಹಚ್ಕೊಳ್ಬಾರ್ದು, ವಿಭೇದಗಳನ್ನು ಹುಟ್ಟಿಸ್ಕೊಳ್ಬಾರ್ದು. ಕೆಲವರು ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲೆಲ್ಲಿ ಸುಮ್ನೆ ಕಿರಿಕಿರಿ ಇಟ್ಕೊಳ್ತಾ ಇರ್ತಾರೆ. ಕಿರಿಕಿರಿಗೆ ಹೋಗ್ಬೇಡಿ, ಜಗಳಕ್ಕೆ ಹೋಗ್ಬೇಡಿ, ವಿವಾದಕ್ಕೆ ಹೋಗ್ಬೇಡಿ. ಏನಿದ್ರು ಕೂಡ ಪ್ರೀತಿಯಿಂದಾನೇ ಉತ್ತರ ಕೊಡಬೇಕು, ಸಮಾಧಾನದಿಂದ. ಜಾಗ್ರತೆಯಾಗಿ ನೋಡ್ಕೊಳ್ಳಿ ಪ್ರಿಯರೇ, ಜಾಗ್ರತೆ. ಕೊನೆ ದಿನಗಳಲ್ಲಿದ್ದೀವಿ. ನಿಮ್ಮ ಭಕ್ತಿಯನ್ನ ಕಾಪಾಡ್ಕೊಳ್ಳಿ, ನಿಮ್ಮ ನಂಬಿಕೆಯನ್ನು ಕಾಪಾಡ್ಕೊಳ್ಳಿ, ನಿಮ್ಮ ಆತ್ಮವನ್ನು ಕಾಪಾಡ್ಕೊಳ್ಳಿ. ವಾಕ್ಯದ ಪ್ರಕಾರ ಇದ್ದೀವಾ ಇಲ್ವಾ ಹೃದಯವನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ ಕೆಲಸ ಮಾಡ್ಕೊಳ್ಳಿ, ಊಟಕ್ಕೆ ಸಂಪಾದನೆ ಮಾಡ್ಕೊಳ್ಳಿ, ಸುವಾರ್ತೆಗೋಸ್ಕರ ಪ್ರಯಾಸ ಪಡಿ. ನಮ್ಮಿಂದ ಈ ಕರ್ನಾಟಕದಲ್ಲಿ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆ ತಲುಪಬೇಕಂದ್ರೆ ಗ್ರೌಂಡ್ ವರ್ಕ್ ಬಹಳ ಇದೆ. ನೀನ್ ಮಾಡ್ಬೇಕು, ನೀನ್ ಕೆಲಸ ಮಾಡ್ಲೇಬೇಕು. ಅದಕ್ಕೆ ನಮ್ಮೆಲ್ಲರ ಕೆಲಸ ಅಷ್ಟೇ. ಇವಾಗ ಸೇವಕರು ಇಮಾನುವೇಲ್ ರವರು ಹಿರಿಯರು ಮಾನವಿ ಮಹಾನಗರಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ, 5 ದಿನಗಳ ಕಾರ್ಯಕ್ರಮ. ಯಾಕೆ ಬೇಕು 5 ದಿನಗಳು? ಕೆಲವರು ಹೇಳ್ತಾರೆ 5 ದಿನಗಳ. ನಿನ್ನನ್ನ ಬಲಪಡಿಸೋದಕ್ಕೆ ಬೇಕು. ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಬೇಕಾದ್ರೆ, ದೃಢವಾಗಿ ನಿಲ್ಲಿಸಬೇಕಾದ್ರೆ ಬೇಕಾಗತ್ತೆ. ಜನವರಿ ತಿಂಗಳಲ್ಲೇ 3 ದಿನ ಬೈಬಲ್ ಸೆಮಿನಾರ್, ಬೈಬಲ್ ಪರೀಕ್ಷೆ 1 ದಿನ. ಯಾಕೆ ಇಡ್ತೀವಿ? ಕಣ್ಣಿಗೆ ನಿದ್ದೆ ಇಲ್ಲದೆ ಕೆಲಸ ಮಾಡೋದು ಯಾಕೆ? ನಾವು ಆತ್ಮರಕ್ಷಣೆ ಹೊಂದಬೇಕು, ದೇವರ ಮಕ್ಕಳು ಆತ್ಮರಕ್ಷಣೆ ಹೊಂದಬೇಕು. ಉದ್ದೇಶ ಇದು. ದೇವರ ಸಭೆ ಅಭಿವೃದ್ಧಿ ಆಗ್ಬೇಕು, ಡೆವಲಪ್ ಆಗ್ಬೇಕು, ಬೆಳಿಬೇಕಂದ್ರೆ ಪ್ರತಿಯೊಬ್ಬರ ಕೆಲಸ ಇರಬೇಕು. ಸ್ವಾರ್ಥ, ಮೋಸ, ಲೋಕದ ವ್ಯಾಮೋಹ ಇವೆಲ್ಲ ಬದಿಗಿಟ್ಟು ದೇವರ ಸೇವೆಯಲ್ಲಿ ಯಥಾರ್ಥವಾಗಿ ನಿಲ್ಲಬೇಕು. ಹಾಗೆ ನಿಲ್ತೀವಾ? ಕೇಳಿ ಈ ಕಡೆ ಬಿಟ್ಟು ಹೋಗ್ತೀವ? ಜಾಗ್ರತೆ. ಓಕೆ ಪ್ರಿಯರೇ, ತಲೆಬಾಗ್ಸಿರಿ, ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು, ನಿಮಗೆ ಕೃತಜ್ಞತೆಗಳು ತಂದೆ. ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಸೇರಿದ್ದಾರೆ, ನಿಮ್ಮ ವಾಕ್ಯಗಳನ್ನು ಕೇಳಿದ್ದಾರೆ ತಂದೆ. ತಂದೆಯ ದೇವರೇ, ಎಲ್ಲರನ್ನೂ ಆಶೀರ್ವದಿಸಿ, ಎಲ್ಲರನ್ನೂ ಬಲಪಡಿಸಿ ತಂದೆ. ನಿಮ್ಮ ಪಾದದ ಬಳಿಯಲ್ಲಿ ವಿಜ್ಞಾಪನೆ ಕೇಳ್ತಾ ಇದೀವಿ ತಂದೆ. ನಾವು ಕೇಳುವಂಥದ್ದು ತಂದೆ, ನಿಮ್ಮ ಸಹಾಯ ಬೇಡ್ತಾ ಇದೀವಿ. ನೀವು ನಡೆಸ್ತಾ ಇದ್ದೀರಾ ತಂದೆ. ಪ್ರತಿಯೊಂದು ವಿಷಯದಲ್ಲಿ ನೀವು ಜೊತೆಯಾಗಿದ್ದು ನಡೆಸ್ತಾ ಇದ್ದೀರಾ, ಕಾಪಾಡ್ತಾ ಇದ್ದೀರಾ. ಪ್ರತಿಯೊಂದು ಅರ್ಥ ಆಗುತ್ತೆ ತಂದೆ.
ಸ್ತೋತ್ರಗಳು, ಕೃತಜ್ಞತೆಗಳು. ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನಿಮ್ಮ ಮಕ್ಕಳು ಕುಟುಂಬ ಸಹಿತವಾಗಿ ಗೂಗಲ್ ಮೀಟ್ ಮೂಲಕ ಸೇರಿದ್ದಾರೆ, ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಈ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಿಮ್ಮ ಮಕ್ಕಳು ಇದ್ದಾರೋ ಎಲ್ಲರನ್ನು ಬಲಪಡಿಸಿ. ಇನ್ನು ಬೇರೆ ಬೇರೆ ಪ್ರಾಂತಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಇದ್ದಂಥವ್ರು ಕೂಡ ಇದ್ದಾರೆ, ಆಶೀರ್ವದಿಸಿ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಮಗಳಿಗೋಸ್ಕರ, ನಿಮ್ಮ ಮಗನಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ರೇಖರ್ ಅವ್ರಿಗೋಸ್ಕರ, ದೀಕ್ಷಿತ್ಗೋಸ್ಕರ. ಆ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿ, ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಮಾನವಿ ಪಟ್ಟಣದಲ್ಲಿ 5 ದಿನ ಬೈಬಲ್ ಸೆಮಿನಾರ್ ಏರ್ಪಾಟ್ ಮಾಡಿದ ತಂದೆ, ಅಲ್ಲಿ ನೀವು ಜೊತೆಯಾಗಿದ್ದು ನಡೆಸ್ತಾ ಇದ್ದೀರಾ ತಂದೆ. ನಿಮ್ಮ ಕೃಪೆ ಮೂಲಕ ನಡೆಸ್ತಾ ಇದ್ದೀರಾ, ಸ್ತೋತ್ರಗಳು. ಅದೇ ರೀತಿಯಲ್ಲಿ ಅವ್ರು ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಅನೇಕರು ಬಂದು ವಾಕ್ಯಗಳನ್ನು ತಿಳ್ಕೊಂಡು ನಿಮ್ಮ ಸಹವಾಸದಲ್ಲಿ ಆತ್ಮಿಕ ಜ್ಞಾನವನ್ನು ಕಲಿತುಕೊಂಡು ಭಕ್ತರಾಗಿ ಜೀವಿಸುವಂತೆ ಸಹಾಯ ಮಾಡಿ. ಈ ಕರ್ನಾಟಕದಲ್ಲಿದ್ದಂತೆ ಎಲ್ಲಾ ಕುಟುಂಬವನ್ನು, ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ. ಎಲ್ಲೆಲ್ಲಿ ಸಭೆ ನಡೀತಾ ಇದೆಯೋ, ಎಲ್ಲೆಲ್ಲಿ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಂಡು ಆರಾಧನೆಯಲ್ಲಿ, ಭಕ್ತಿಯಲ್ಲಿದ್ದಾರೋ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ. ಪ್ರತಿ ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಪ್ರತಿಯೊಬ್ಬರು ನಿಮ್ಗೆ ವಿಧೇಯರಾಗ್ಬೇಕು ತಂದೆ, ಹಾಗೆ ವಿಧೇಯರಾಗುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ನಮ್ಮೆಲ್ಲರಿಗೂ ಜೊತೆಯಾಗಿತ್ತು ನಡೆಸಲಿ. ಆಮೆನ್. ಎಲ್ಲರಿಗೂ ಧನ್ಯವಾದಗಳು.